हाँ खींचना, वो चलो फोटो खींच कर मैं स्टोरी में और पोस्ट में डाल सकता हूँ। अन्ना जी तो वीडियो स्टार्ट कर गए नहीं? कर दिया भाई। वीडियो चालू करो तुम। कब स्टार्ट ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಚಲೋ ಮಾಡ್ಯಾನ ಅಡ್ಯಾವನ ಅವನ ಆ್ಯಂಗಲ್ ಬರೋದಿಲ್ಲ. ಹ್ಞೂ ಏ ಕೈಯ ಬೈ ಹಸನ ಐತಪ್ಪ ನಿಮ್ದು. ಮತ್ತೆ ಇಲ್ಲ ನೀರು ಕೊಡ್ರಿಪ್ಪ. ಫಾರ್ ದಿ ಫಸ್ಟ್ ಟೈಮ್ 12 ಮಟ್ಟ ಪಾಡ್ಕಾಸ್ಟ್ ಮಾಡಿದಂದ್ರೆ ಇದು ಫಸ್ಟ್ನೇ ಪಾಡ್ಕಾಸ್ಟ್ ರೀ. ಈ ಪಾಡ್ಕಾಸ್ಟ್ ಬಗ್ಗೆ ಏನು ಹೇಳೋಕೆ ಗೊತ್ತಾಗಲ್ಲ ನಂಗೆ. ಮಸ್ತ್ ಐತಿ ನೋಡ್ರಿ. ಬೇಸಿಕಲಿ ಈಗ ಟೈಮ್ ಮೇ ಬಿ 12-12:30 ಆಗುವಂತಾನ ರಾತ್ರಿ ಮತ್ತು ಹಗಲಿ ಅಲ್ಲ. ಸೊ ನೋಡುವ. ಸೊ ಪಾಡ್ಕಾಸ್ಟ್ ಅಂತೂ ಮಸ್ತ್ ಐತಿ, ಮೇ ಬಿ ಎಂಜಾಯ್ ಮಾಡ್ತೀನಿ ಅನ್ಸುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಪಾಡ್ಕಾಸ್ಟ್ ಇನ್ 3, 2, 1 ಗೋ. ಶೈನ್ ನೀ ಮೈಕ್ ತೆಗೆದಿಟ್ಟೇನ? ಕೈ ಹಿಡ್ಕೊಂಡು ಅಡ್ಡಾಡಿ. ಇಲ್ಲ 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 ಇಲ್ಲಿ ಇಬ್ಬರಿಗೆ ಚಂದ ದುಬ್ಬಕತ್ತೈತೆ ಹಚ್ಕೊಂಡೆ ಭಯಪ್ಪ ಒಟ್ಟು ಅಂದ್ರೆ ನಾಳೆ ಬರ್ತದೆ. ಆಯ್ನಿ ಅಣ್ಣಾಜಿ ಹೋಗ ನೀನು ಅಪ್ಪ ನಮ್ ಮೀಸಿ ಪಾಸ್ ಹೇಳೋಟ. ಮೀಸಿ ಮ್ಯಾಗ ಒಟ್ಟ ಈಗ ಖತರ್ನಾಕ್ ಐತಪ್ಪ. ಅದು ಮುಂಜಾನೆ ಪಾಡ್ಕಾಸ್ಟ್ನ ಹಿಂಗ ಆಗ್ಬೇಕಾಗಿತ್ತು. ಯಾಕನ ಈ ವೈಬ್ ಭಾರಿ ಐಕಿತ್ತ. ಆ ಲೈಟ್ಕಿನ ಆ ಲೈಟ್ ಹೆಂಗೈತಿ ಶಾಡೋ ಒಳಗಿತ್ತು. ಇದನ್ನ ಅವಾಗ ಓದ್ ಬಿಟ್ಟಿದ್ವಿ ಅಂದ್ರೆ ಮಸ್ತ್ ಐತಿತ್ತು ಎಲ್ಲ. ಅವಾಗ ಹೆಂಗಿಲ್ಲ ಇಲ್ಲಿ ಈಗ 11 ಆತ ಪಾಡ್ಕಾಸ್ಟ್ ತಾನಿಂದ ನಾ ಆಗ ದೊಡ್ಡ ಬರ್ಬೇಕಂತ ಮಾಡಿದ್ನಿ. ನೀನ ಅರೇಂಜ್ ಮಾಡಿರಂಗಿಲ್ಲ ನಂಗೆ ಗೊತ್ತಿತ್ತು. ಏನ್ ಮಾಡಿದ್ನಿ ಮಧ್ಯಾಹ್ನ ಅಲ್ಲಿಂದ ಹೋಗೋಣ? ಏನಿಲ್ಪ ಹೋದ್ನಿ, ಸ್ವಲ್ಪ ಊಟ ಮಾಡಿದ್ನಿ, ಒಳ್ಳೆ ಮಾಡಿ ಗಪ್ಪನ ಮುಕ್ಕೊಂಡಿದ್ನಿ. ನಿತಿನ್ ಜೀವನ ಅನಿಸ್ತಪ್ಪ ನನಗೆ. ಒಂದ್ ಸ್ವಲ್ಪ ನಡ್ಕೊಂಡ್ ಹೋದ್ನಲ್ಲ ಅಜ್ಜು ಹಚ್ಚರು ಕಮ್ಮಂಗತ್ತು. ಮನೆ ಮಟ್ಟಿಗೆ ಬಿಟ್ಟು ಬಂದಿಲ್ಲ ಮಂದಿರಲ್ಲ ಸಾಹೇಬನ ಹೇಳಾರ ನಾಕೇನ ನಾವಲ್ಲಿ ಪೂರ್ವಜಿ ಕಾಲದಿಂದ ಬರ್ತಿದ್ದೀವಿ ಮಠಕ್ಕೆ ಅಂತ ಹೇಳಿ ಬಂದ 2 ಗಂಗಾ ಸಜ್ಕ ಹೊಡೆದ. ಅಲ್ಲ ಅಪ್ಪ ಬರ್ತಾನಂತಂದಲ್ಲ, ಅಪ್ಪ ಬರ್ತಾನಂತ ಹುಲಿ ನೀವ್ ಮೈಕ್ ದೂರ ಹೋಗ್ಪ. ಯಾಕೆ ಬಾಸನ ಆಗ್ತಾವ. ಹೌದಾ? ಇದೇ ಚಲೋ ಬಂದತ್ಲೆ ಅಲ್ಲಿ. ಹೆಂಗಂತ ಹೆಂಗಪ್ಪ ಒಟ್ಟ ಯಾರ ಅನುಕೂಲ ಕೇಳಲ್ಲ ಸ್ಟೈಲ್ ಮನುಷ್ಯ. ಇಲ್ಲ ಇವತ್ತು ಏನಾಗ್ಬಿಟ್ಟಂದ್ರ ಆರತ್ತಿನ ಬ್ಯಾಂಕ್ ಹೋಗಿದ್ವಿ ಅಲ್ಲಿ. ಆರತ್ತಿನ ಬ್ಯಾಂಕ್ಗೆ ಹೋದಾಗ ಹಿಮಲ್ ಹಾಕೊಂಡ್ ಹುಡುಗರು ಜಿಗಿದಾಡಕತ್ತಿದ್ರ. ಜಿಗಿದಾಡುವಾಗ ಇದು ಆರತ್ತಿನ ಬಾಯಿ ಹೆಂಗತ್ ಕೇಳಿ ನೀವು ಕೇಳಲ್ಲ ಅದನ್ನ. ಅಣ್ಣನ ಮೈಕ್ ಮೇಲೆ ಹೋಗ್ಬಿಡ್ಬೇಡ, ಇದ್ರಾಗ ಒಂದು ಕೆಲಸ ಹೋಗಂತ ಕೇಳ್ಸತ್ ಪೂರ ಕೇಳಿಸುತ್ತಾಳೆ. ಈ ಕಡೆ ಮಾತಾಡೋದ್ರ ಪೂರ ಇಲ್ಲಿಗೆ ಬಿಡಿದಿರ್ತದ. ಸ್ಮೆಲ್ ಬಿಡಾಕತ್ತ ಇಲ್ಲೇ ಒಂದು. ಅಯ್ಯೋ ದೇವರೇ, ಶಿಕ್ಷಣ ವಿಡಿಯೋ ಏನ್ ನೋಡ್ತಾ ಹೋಗ್ರ ಇವ್ ನೋವಿ ಮಿಲಿಯನ್ ಗಂಟ್ಲೆ ಫಾಲೋವರ್ಸ್. ಹೌದು ಫಾಲೋವರ್ಸ್ ಅಂತ ಹುಚ್ಚ ವ್ಯೂಸ್ ಅಂತಾರೆ. ಮಿಲಿಯನ್ಸ್ ವ್ಯೂಸ್ 600 ಚಿಲ್ಲರ್ ಹೊಡ್ರಿ ಇನ್ನೇನೈತೆ ಯಾವ್ದಂತೆ ಅದು ಸ್ಪಾನ್ಸರ್ ಇಲ್ಲ ಮತ್ತೆ ಪ್ರಮೋಷನ್ ಲಕ್ಕಿ ಬಾಯ್ ಅದ ನಾವು. ಲಕ್ಕಿ ಬಾಯ್ ಸ್ವಲ್ಪ ಶ್ರಮನ ಆಯ್ತಲ್ಲ. ಮತ್ತೆ ಶ್ರಮ ಐತೆನ ಬಾಳ ಶ್ರಮ ಏನ. ಎದ್ರ ಶ್ರಮ ಅನ್ಸಾಕತ್ತ ಅಂದ್ರೆ ನನಗಲ್ಲ ಇಂಗ್ಲೀಷ್ ಕಲಿಯಾಕತ್ತ ನಾವು. ಅದು ದೊಡ್ಡ ಎಫರ್ಟ್ ಇಂಗ್ಲೀಷ್. ಇಂಗ್ಲೀಷ್ ಕಲಿಯಾಕತ್ತ ನಾವು. ಅದೊಂದು ನಮ್ಗ ಕಳ್ಚುರು ಕನಕತ್ತೈತಿ. ಬ್ಯಾಂಕ್ ಹೆತ್ತಾಗತ್ತ ನಮ್ಗ. ನಾವು ಕಲಿಯೋಲ್ಲ ಅವಾಗ ಕಲಿಯಾಕತ್ತೇ ಬರ್ತೈತಿ ಇಂಗ್ಲೀಷ್. ಹಂಗ ಅನ್ಬೇಡು ನೀನು. ಹೇಳಕತ್ತಾರ ಅದು ಇದ್ರದ್ದು ಏನದ ಒಂದ್ ಜಾಗಲ್ದ ಒಂದ್ ಇದು ಇತ್ತು, ಏನದ ಅಡ್ವರ್ಟೈಸ್ಮೆಂಟ್ ಕೊಡದಿತ್ತು. ಸನ್ ಪ್ರೂಫ್ ಅಂತ ಹೇಳಿ ಆಗ್ಲೇ ಮುಂದೆ ದಿಸ್ ಈಸ್ ದನ್ ಪ್ರೂಫ್, ದಿಸ್ ಈಸ್ ಸನ್ ಪ್ರೂಫ್ ಆಗ್ತಾರ. ಅದಕ್ಕೆ ಮ್ಯಾಚರ್ ಆಗುವಂತ ಕಂಟ್ಯಾಗ ಹೋಗಿ ಕಂಟೆಂಟ್ ಜಾತಿ ಮಾಡೋದ್ ಬ್ಯಾಟಿನ ಕರ್ಕೊಂಡ್ ಹೋಗಿ ಕಂಟ್ಯಾಗ ನಿಂದ್ರಿಸಿ ಅಡ್ವರ್ಟೈಸ್ಮೆಂಟ್ ಮಾಡಾಗ
ವಿರಾಟ್ ಕೊಹ್ಲಿ ನೋಡಿದ್ರೆ ನಾ ಮೊದ್ಲಿನ ಹಸರ್ ಐತತ್ತ ಆ ಇಮ್ಯಾಜಿನೇಷನ್ ಇಟ್ಕೊಂಡ್ ಹೋಗಿದ್ವಿ ಬ್ಯಾಸಿಗೆ ಒಣಗಿ ಬಿಟ್ಟತಿ ಬಾರಿ ಮಲ್ಲ ಕರ್ಕೊಂಡಂಗಿನ ವಾಳೆ ಮಲ್ಲ ಗುಡಿ ಹಾ ಮತ್ತ ಅಲ್ಲಿ ಕಟ್ಟಿ ಬಂದೋಬಸ್ತಿದಲ್ಲ ಇರ್ಸವಲ್ಲ ಮ್ಯಾಗ ಬರೋದಿಲ್ಲ ರಾಷ್ಟ್ರ ನಿಯಮ ಡಿಪ್ ತಗೊಂಡೆ ಬ್ಯಾಗ್ ಬಂದಲ್ಲಿ ಏನು ಅವಾಗ ನಾವು ಸೆನಿಯರ್ ಅನ್ಕೊಂತೀವಲ್ಲ ನಮ್ಮದು ದಟ್ಟ ಅಲ್ವಾ ಅಲ್ಲಿ ಲೈಟ್ ತರಕಂತ ಹೋಗಿ ಸೌಂಡಿನ ಅಂಗಡಿ ಕರ್ಕೊಂಡಾಗ ಸೌಂಡ್ ಅಂಗಡಿ ಸಿಗಂಗಿಲ್ಲ ಬಸಡಿ ಮಗನ ಏನ್ ಸಿಗ್ತದೆ ಸೌಂಡಿನ ಅಂಗಡಿ ಇದು ಲೈಟ್ ಇಲ್ಲೋ ಮರಿ ಎಲ್ಲಿ ಸಿಗ್ತಾವ ಸಿಗಂಗಿಲ್ಲ ಯಾಕೆ ಸಿಗಲ್ಲ ಸಿಗ್ತಾವ ಒಟ್ಟು ಇವ್ ಹೇಳ್ದಂಗ ಆಗ್ಬೇಕು ನೋಡಪ್ಪ ನೀವು ಅರವಿ ಅಂಗಡಿ ಹೋಗ್ಯಾನ ಕಾಕ ಎದ್ದು ಅದಕ್ಕೆ ಏನ್ ತರೋರಿದ್ದೆ ಬರೀ ಇದ ಲೈಟ್ ಅದಾರ ಇಲ್ಲಿ ನೀನು ಹೋಗುತ್ತಾನೆ ಒಬ್ರು ಏನ ನಾವ್ ತಗೋ ನೋಡಿ ಹೋಗೋದ್ ಕೊಡ್ರಲ್ಲ ಇಲ್ಲಿ ಒಬ್ರು ಮಸ್ತ್ ಹತ್ತಿ ಇದು ಯಾರದ ನಿಂದಲ್ಲಪ್ಪ ಇಲ್ಲೇ ಇರ್ತದ ಟ್ಯಾಲೆಂಟ್ ಅದಂಗೆ ಸಿರ್ಸಲಿ ಬೆಂಕಿ ಹಚ್ಚಕ್ ಬರಲ್ಲ ತೊಡದ ಪಾಡ್ಲಿ ಅಲ್ಲಿ ಹೊಡ್ತಗದೆ ಅವನ ಏನ್ ಸೆಟಪ್ ನಾ ಬಿಡ್ಲಿ ಏನಾಗಲ್ಲ ಏನಾಗಿದ್ದ ಆತಪ್ಪ ಬಿಡುವ ಒಂದ್ ಸೈಡ್ ಬಿಡೋದನ್ನ ಅಲ್ಲ ಇದೆ ತುಳಂಗಿಲ್ಲ ಇದೆ ನಡ ಹಿಡ್ಕೊ ಏನ್ ನೋವು ಇದಕ್ಕೆ ಇಡ್ಬೇಕಂತಲ್ಲ ದುಡಿಯಾರಿಗೆ ಮಾಡಲ್ಲ ಬಾ ಸೀದಾ ಇಡು ಅದು ಬೆಳಿಗ್ಗೆ ಹೆಂಗಾದ್ ಗೊತ್ತ ನಾನ ಆ ಪಾಡ್ಕಾಸ್ಟ್ ನಮ್ಮ ಇಂಟೆನ್ಷನ್ ಹೆಂಗಿತ್ತು ಕ್ಯಾಂಡಿಡ್ ಆಗಿ ಬರ್ಬೇಕ ನಾರ್ಮಲ್ ಆಗಿ ಬರ್ಬೇಕಂತ ಇತ್ತು ಅದು ಅನ್ನಾರ ಗೊತ್ತಿಲ್ಲ ಅವ್ರ ಸಂಬಂಧ ಅವ್ರ ಏನ್ ಮಾಡಿದ್ರ ಕೈಂಡ್ ಆಫ್ ಅವ್ರಿಗೆ ಇಂಟರ್ವ್ಯೂ ಆಗಿದಲ್ಲ ಸೊ ಅದ್ರ ಸಂಬಂಧ ಅವ್ರ ಕ್ವಶನ್ ಕೇಳೋಮಟ ವೇಟ್ ಮಾಡ್ತಿದ್ರ ಕ್ಯಾಂಡಿಡೇಟ್ ಆಗಿ ಹೋಗ್ಲಿಲ್ಲ ಅದು ಇಲ್ಲ ಚಲೋ ಇರುತ್ತೆ ನಂಗೆ ಗೊತ್ತಾಗ್ತದೆ ಏನ ಹೇಳತ್ತಿದ್ರು ಸ್ವಲ್ಪ ನಿಮ್ದು ಇದು ಏನದ ಇಟಿ ಬೀರಪ್ಪ ಏನು ಏನೋ ಮಾತಾಡಿ ನೀ ಕಡೆ ಚಲೋ ಇದ್ದಿಲ್ಲ ಚಾಲು ಇರ್ಲಿಕ್ಕ ಅವ್ನು ಯಾವ್ದ್ರ ಮೇಲೆ ನಂಬಿಕೆ ಐತಿಲ್ಲ ಗೊತ್ತಿಲ್ಲ ನಮ್ಮ ಅಜ್ಜಿ ಬೈ ಲ್ಯಾಪ್ಟಾಪ್ ಬಗ್ಗೆ ಮಕ್ಕಳು ಹಿಡಿಸಿ ಅಂದ್ಬಿಡುದು ಮಿಕ್ಕಿದ ಏನ್ರಿ ಪ್ರೀ ವೆಡ್ಡಿಂಗ್ ಎಡಿಟ್ ಮಾಡ್ದಾನ ನೀನು ಒಳ್ಳೆ ನಮ್ ಜೀವನದಾಗ ಏನ್ ಬರ್ತಾವ ವೆಡ್ಡಿಂಗ್ ಶೂಟ್ ಪ್ರೀ ವೆಡ್ಡಿಂಗ್ ಅನ್ನ ಅಲ್ಲಿ ಮಟ ಉಳ್ದಾಗ ಮುಂದಿನ ಈಗ ವಿಚಾರ ಮಾಡುತ್ತೆ ಅದ್ರ ಬಗ್ಗೆ ಹೆಂಗ ಅನ್ಸುತ್ತೆ ನಿಮ್ಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೋಬೇಕು ಮಾಡ್ಕೋಬಾರ್ದು ಈ ಪ್ರೀ ಅಂದ್ರೆ ಹೆಂಗಿಲ್ಲ ಏನಂದ ಪ್ರೀ ಅಂದ್ರ ಫ್ರೀ ಬೇರೆ ಫ್ರೀ ಅಂತಾರ ಅದಕ್ಕ ಓ ಬೆಂಕಿ ಹತ್ತಿತ್ತಲ್ಲ ಬಿಫೋರ್ ಫ್ರೀ ಅದ ಕಟಕ್ ತೊಗೊಂಡಿರ್ಪ ಓಕೆ ಬೆಂಕಿ ಯಾರು ಹೋತ ಅಲ್ಲಿ ಪೋಸ್ಟ್ ಅಂತಾರ ಇದು ರಿಸಲ್ಟ್ ಸುರಿಯೋದು ಕೊಹ್ಲಿ ಬಾಗ್ದಿನ ಹೋಲ್ ಬಾರೋ ಮರ ಅದ್ನ್ಯಾಕ ಗುದ್ದಾಡ್ತಿ ತಡಿ ಬಲಿಯ ಗುದ್ದಾಣಪ್ಪ ಅವ್ನ ಎತ್ತು ಹೋಗಿ ಅಡಿಸ ಅಂದ ಇನ್ನೊಂದ್ರ ಒಂದು ಪ್ಲೀಸ್ ಹಾಕೊಂಡ್ಬಿಟ್ಟು ಸಿಗ್ಬೇಕಾದ್ರೆ ಹಾಯ್ ಹುಲಿ ನೀ ಎರಡ್ ಸಲ ಹಾದ ಚಲೋನ ಯಾಕಂದ್ರೆ ಮನೆ ಸಲ ಮತ್ತೆ ವಿಡಿಯೋ ಆಫ್ ಮಾಡಿ ನಾ ಬಾರಿಸ್ಬಿಟ್ಟೆ ಈ ಸಲ ಅವನು ಚಂದಂಗ ಒಯ್ಲಿ ಆಣೈತ್ಲ ಏನ 18 ಮೀಟರ್ ಪುಣ್ಯ ಐತ್ಲಪ್ಪ ನಾವಂದ್ರ ನೋಡ್ಬರ್ಲಿ ಅಲ್ಲೋ ಮರ ಮಣ್ಣಿ ಸಲ ಅವ್ನ ಹೆಂಗಲ್ಕ್ ಏನಾನ ಅಲ್ಲ ಮಣ್ಣಿ ಸಲ ಏನಂದಿ ತರ್ಸು ನಿನ್ ಸ್ಟೋರೇಜ್ ಐತಿಲ್ಲ ನೋಡಪ್ಪ ಸ್ಟೋರೇಜ್ ಎಲ್ಲಾರು ಬಂದ್ ಕೆಡದಿದ್ದೆ ಅಂತ ಏನಿ ಬೇಕಾದಂಗ ಅಂತಂದ ನನಗ ಹೊಳ್ಳಿ ಅದ್ ಮ್ಯಾಗ ಅಲ್ಲಿ ಕೆಂಪು ಕಲರ್ ಬಂತಿಲ್ಲ ನೋಡು ವಿಡಿಯೋ ದಾನ ಆಗೈತಿಲ್ಲ ಅಂತ ನೋಡ ನೋಡ್ಬರ್ಲಿ ಅಂದ್ರೆ ಕ್ರೇಜ್ ಬರುತ್ತೆ ನೀವು ಹೋದ ಮೈಕ್ ಹೋಗುತ್ತೆ ಗ್ರೌಂಡ್ ಹಾಕೋಕೋತ್ರ ಬೆಕ್ಕಲ್ಲಿ ಮೈಕ್ ಹಿಡಿದಿತ್ತು ಈಗ ಹಾಗಾದ್ರೆ ಅಟ್ ರೈಸ್ ಸಾಂಬಾರ ಬಡ್ದು ಹೋಗಿತ್ತೆ ನಂದು ಪಲ್ಲಿ ಕೈ ಅಷ್ಟಂದ್ರ ಮೈಕ್ ಕೂಡಿ ಅಲ್ಲ ಏನ್ ಹೇಳ್ತಿರ್ ಸರ್ ಆ ಲೈಟ್ ಆಫ್ ಮಾಡೋದಿತ್ತಲ್ಲ ಆಫ್ ಮಾಡಿ ಹೊಳ್ಳೆ ಸ್ವಲ್ಪ ತಾಯಿನಿ ನಿನಕ್ರಲ್ಲ ಆಗ್ಲಿ ಇಲ್ಲೇ ಆತಡಿ 10 ನಿಮಿಷ ನಮ್ದು ಆ ಜಗ್ಗಪ್ಪ ಇವನ್ ಅರ್ಸಿ ಮತ್ತ ಇಲ್ಲ ಊಟ ಬಂದಕ್ಕ ನೋಡ್ ನಮ್ ಅರ್ಸ್ ಜಗ್ ಬಿಡ ಏನ್ ಪರಕಿಲ್ಲ ಬಾ ನೋಡ ಸುತ್ತಾದ ಬಿಡು ಬಾಳ ಅದು ಇರ್ಬೇಕಂದ್ರ ಹಾಕ್ಬಾರ್ದಂತ ಅಲ್ಲ ಹೋಗಿದ್ ಹೆಂಗ್ ಬರತೈತಿ ಅದ ಆ ಹೊಗಿ ಸಂಬಂಧ ಫೋಕಸ್ ಹೊಗಿನ್ ಮಾಡಿತ್ ನೋಡು ಮರ ನಮ್ ಬಿಟ್ಟ ಅದ್ ನೋಡಪ್ಪ ಅಣ್ಣ ಹೋಗಿದ್ ಏನ ಡಿಸ್ಟರ್ಬ್ ಮಾಡತೈತ್ನ ಏನಿಲ್ಲ ನೀರ್ ಅನ್ಸಕ್ ಬರ್ತಾ ಬಾ ಅಲ್ಲಿ ಕುಂಡ್ರ ಬಾ ಸಾಕೆ
ಹತ್ತು ನಿಮಿಷ ಆತಪ್ಪ ಏನ್ ಮಾಡತ್ತೀರ ನಾವು ತೋಲ್ಲ ನೀರ್ ಬಾರು ಹೊಲ್ಸಾಟ್ ಬೈಗಳು ಅಣ್ಣ ಮಂದಿ ನೋಡ್ತಾರ ನಮ್ ಕಟ್ಟ ಪೇಸ್ಟ್ ಇಲ್ಲ ಸಕಾರ ಸೀದಾ ಹೋದ್ ಬಿಡಾರ್ನ ನಮ್ ಕಡೆ ನಮ್ಮ ಹಿಂಗ ಬರ್ಲಿಕ್ಕಂದ್ರ ಇಂತ ಕಾನ್ಸೆಪ್ಟ್ ತಗೋಬಿಡ್ದು ನಾವು ಸ್ವಚ್ಛ ನಾವ್ ಏನೋ ಎಡಿಟ್ ಮಾಡಿ ಇದನ್ನ ಅಂದ್ರ ಈ ಎಡಿಟಿಂಗ್ ಬರಂಗಿಲ್ಲ ಅನ್ನೋಕ್ಕಿಂತ ಆ ವೈಬ್ ಕೊಡ್ಬೇಕು ಒಟ್ಟರಿಗೆ ಎಲ್ಲಿ ಕಟ್ ಮಾಡ್ಲಿಲ್ಲಪ್ಪ ಇಷ್ಟೆಲ್ಲ ಡೇಡ್ರು ಅಂತ ನ್ಯಾಚುರಲ್ ಅವ್ರ ಇಲ್ಲ ಅದಾರ ಆಗುತ್ತೆ ಫೀಲ್ ಬರುತ್ತೆ ಹಿಂಗಾಗನ ಬರೀ ಕಟ್ ಮಾಡಿ ಅವನವನ್ನ ನಾ ಕೇಳಿದ ಕ್ವಶನ್ ಆನ್ಸರ್ ಕೊಡ್ಬೇಕು ಕೂತಿ ಅಂದ್ರ ಮನಸ್ಸು ಬರಂಗಿಲ್ಲ ಇಲ್ಲ ಹಂಗ ಇರ್ದ ಸಂಜು ಇನ್ನೊಂದ್ ಐತ್ಲ ನಾವ್ ಬೋರ್ ಮಾಡಕ್ ಹೋಗ್ಬಾರ್ದು ನಾವ ಬೋರ್ ಮಾಡಿಸಿದ್ವಿ ಅಂದ್ರ ಅವ್ರ ನೋಡಾರ ಏನ್ ಬೋರ್ ತೀರಾ ಬೋರ್ ಇರ್ತಾರ ನೋಡ ಮುಂದೆ ಸೊ ಅದು ಹೋಗ್ಬಿಡ್ತೈತೆ ಅದು ಹೋಗ್ಸಲಾರಂಗ್ ಹಿಡ್ಕೋಬೇಕಟ್ಟೆ ಈಗ ಮಂದಿ ಕುದಿಲಾರ್ದಾರ ತಿಂದ್ ಬಿಡ್ತದ ಮಂದಿ ಕೂಳು ಕುದಿಲಾರ ಮಂದಿ ಎಲ್ಲಾರ ಅವನೊಂದ್ ಬಾರಿ ಸ್ಟೋರಿ ಅದಾವ. ಸೈಕಲ್ ಹೊಡಗಿದ್ದಾನ ಬಾತ್ ಕಾಲೇಜ್ ಸಿಗ್ತಿದ್ದಿ ಟ್ರೈಲ್ ಅಂದ್ರೆ ಟೀಚಿಂಗ್ ಬ್ಯಾನ್ ಮಾಡ್ಬಿಡ್ದು ಹೊಡೆದಿರ್ತಾನ. ಅಲ್ಲ ನೀ ಸೈಕಿಂಗ್ ಮಾಡತ್ತಿದ್ದಿಲ್ಲ ಯಾಕೆ ಬಿಟ್ಟಿ? ಹಂಗ ನೋಡ ನಿಂಗ ಒಂದ್ ಮಾತ್ ಹೇಳ, ಬದುಕಾಕ ನೂರಾರು ದಾರಿಗಳು ಇರ್ತಾವ. ಈಗಿನ ಜನ ಏನ್ ಮಾಡ್ಬಿಡತ್ತೆ, ಬದುಕಿಗೆ ನೂರಾರು ದಾರಿ ಇದ್ರು ಒಂದ ದಾರಿ ಜೋತ್ ಬಿದ್ಬಿಡತಿ. ನಾವ್ ಹಂಗಲ್ಲ, ಎಲ್ಲಾ ಬದುಕ್ ಸಾರ್ ನಾವು. ಹಂಗಾಗಿ ನಾವ್ ಯಾವ್ದು ಬೇಕಾದ್ ಮಾಡ್ಬೋದು. ಹಂಗಾಗಿ ಮಾಡ್ಕೊಂತ ಅವಂದ ಏನ ಸಂಜು, ಇವನ್ ಕಡೆ ಒಂದ್ ಕ್ಯಾನಂಡಲ್ ಸೈಕಲ್ ಇತ್ತವಾಗ. ಅದು ಪ್ರೇಮ್ ಎಲ್ಲ ನಂಬರ್ 1 ಸಂಜು. ಆ ಸೈಕಲ್ ಏನ್ ಪ್ರೇಮ್ ಇರ್ತದಲ್ಲ ಅದು ಎಲ್ಲ ನಂಬರ್ 1. ಅದಕ್ಕ ಫಿಟ್ಟಿಂಗ್ ಎಲ್ಲ ಆಲ್ಮೋಸ್ಟ್ ಹತ್ತಿಗೆ ಬಂದಿದ್ದು. ಆಲ್ಮೋಸ್ಟ್ ಅನ್ನಕ್ಕೆ ಕಾಂಪಿಟೇಷನ್ ಬರಂಗ ಇಲ್ಲ ಅವೆಲ್ಲ, ಹಂಗ್ ಬಂದಿದ್ದು ಸಿಚುವೇಶನ್. ಕಾರ್ಬನ್ ತಿಂಡಿ ಸೈಕಲ್ ಇರ್ತದ. ಆದ್ರ ಏನ್ ಆಗ್ಬಿಟ್ಟು ಸಂಜು, ಇವ ಏನ್ ಮಾಡ್ಬಿಟ್ಟ, ಒಂದ್ ತಗೊಂಡ್ರ ಸೈಕಲ್ ತಗೋಬೇಕು, ಇಲ್ಲಕ್ಕ ಸೈಕ್ಲಿಂಗ್ ಬಿಡ್ಬೇಕು. ಸೈಕಲ್ ಬಂದ್ರ ಸೈಕ್ಲಿಂಗ್, ಸೈಕಲ್ ಇಲ್ಲ ಅಂದ್ರ ಬಿಟ್ಟು ಬಿಡೋದು. 2 ಆಪ್ಷನ್ ಇಟ್ಕೊಂಡ್ಕೊತಿದ್ದ. ಇದನ್ನ ಗಡ್ಡಿಯನ್ನಾಗ ಮಾರಿಬಿಟ್ಟ ಆ ಸೈಕಲ್. ಗಡ್ಡಿಯನ್ನ ಎಷ್ಟು 26 ಸಾವಿರಕ್ಕೆ ತಗೊಂಡ್ಬಿಟ್ಟ. ಕಾರ್ಬನ್ ಪ್ರೇಮಿಗೆ ಬಾಳ ರೇಟ್ ಐತ್ ಬಿಡು. ಆದ್ರ ಓಲ್ಡ್ ಪ್ರೇಮ್ ಅದ, ಅದಕ್ಕೆ ಏನು ಫಿಟ್ಟಿಂಗ್ ಒಳಗೆ ಏನು ದಮ್ಮ ಇರ್ಲಿಲ್ಲ ಬಿಡು. ಎದ್ ನಿಂತ ಸಾಕು ಚೈನ್ ಹಾರಿ ಬಿಡ್ತಿತ್ತು. ಅಷ್ಟು ಓಡಿಸಿ ಹತ್ತಿಗೆ ಹಿಡಿದಿದ್ದ. ಅವಾಗ ನಮಗ್ ಇವಂಗ್ ಅಡಾಪ್ಟ್ ಆಗಿಬಿಟ್ಟಿದ್ವಿ ನಾವು ಆಲ್ಮೋಸ್ಟ್. ಇವಂದ್ 2 ವರ್ಷ ಫುಲ್ ಅಡಾಪ್ಟ್ ಆಗಿಬಿಟ್ಟಿದ್ವಿ. ಆನಂದಕ್ಕೆ ನಮಗ ಅಷ್ಟಾಗ ಅಷ್ಟ್ ಅಡಾಪ್ಟ್ ಆದಾಗ ಏನಾಗ್ಬಿಟ್ಟತಿ, ಸೈಕಲ್ ಎಲ್ಲ ಏನೆಲ್ಲ ಹೋಗ್ಬಿಟ್ಟ. ನಾವು ಈಗಿನ ಸಿಚುವೇಶನ್ ಗತಿ ಇದ್ದೀವಿ ಅಂದ್ರ ಅವಾಗ ನಾ ಹೆಂಗಾರ ಬದುಕಿಸ್ಕೊತಿದ್ವಿ. ಅವಾಗ ಅಷ್ಟ್ ನಮಗೂ ತಾಕತ್ತಿಲ್ಲ. ನಾವ ಏನಾರ ತರ್ಬೇಕಂದ್ರ ವಿಚಾರ ಮಾಡ್ತಿರ್ತಿದ್ವಿ. ಅದನ್ನೇ ಬಿಟ್ಬಿಟ್ಟ. ಅದ್ ಬಿಟ್ಟ ಹಂಗ ಆತ. ಎಲ್ಲಾರು ಕಾಂಟ್ಯಾಕ್ಟ್ ತಪ್ಪಾರ. ಸ್ವಲ್ಪ ನಾವೊಬ್ಬ ಇನ್ನೊಬ್ಬರಿಂದ ಇಬ್ಬರು ಇರ್ಬೇಕು ಅಷ್ಟ ಸೈಕ್ಲಿಸ್ಟ್ಗಳು ಅದಾರ. ಎಲ್ಲಾರು ಹಿಡಿತಾನ ಜಗ್ಜಗಿ ಹಿಡಿತಾನ ಖರೆ. ಆದ್ರ ತಪ್ಪೈತಿ ಕೂಣ ಹಿಡಿತಾರ ಎಲ್ಲರ ಸೈಟ್ಲಿ. ನಾನೇ ಬೇಕಂತ ಕರ್ಸಿರ್ತ ನಾನು. ಸೊ ಬಂದಂದ್ರ ಮಾತ್ರ ಮಸ್ತ್ ಎಂಜಾಯ್ಮೆಂಟ್ ಇರ್ತೈತಿ. ನದಿ ಅಂದಿದ್ಮ್ಯಾಗ ವಿವಿಧ ದಾರಿಗೊಳಗ ಹರಿಬೇಕು. ಮನುಷ್ಯ ಅಂದಿದ್ಮ್ಯಾಗ ವಿವಿಧ ದಾರಿಗೊಳಗ ಸಂಜು ಅವ ಏನ್ ಮಾಡ್ತಿದ್ ಗೊತ್ತ ಆನಂದ, ಯಾವ್ದಾರ ಒಂದ್ ಕಾಂಪಿಟೇಷನ್ ಮಾಡಿದೈತಿಕೋ ಅದ್ರ ಬೆಸ್ಟ್ ಆಫ್ 3 ಒಳಗೆ ಇರುತ್ತೆ. ಸಪೋರ್ಟ್ ಇರ್ಲಿ ಬಿಡ್ಲಿ, ಗ್ಯಾರಂಟಿ ಬೆಸ್ಟ್ ಆಫ್ 3 ಒಳಗೆ. ಗ್ರೂಪ್ ರೇಸ್ ಅಂತ ನಂಬರ್ 1 ಓಡಿಸ್ತಿದ್ದೈತಿ ಇಲ್ಲಿ. ತಾನ ಓಡಿಸ್ತಿದ್ದ, ತಾನ ನಂಬರ್ ಮಾಡ್ತಿದ್ದ, ಭಾರಿ ಮಾಡಿಸ್ತಿದ್ದ. ಕರೆ ಏನ್ ಮಾಡೋದು, ಕಾಕನ್ ಸೈಕಲ್ ನಿಮ್ ಏನೋ ಒಂದು ಕೇಸ್ ಇತ್ತಂತಲ್ಲ ಯಾವ ಅಂತ ನಾವೊಂದ್ ಪಿಕ್ಚರ್ ಹೆಸರು ಹೇಳ ಹೇಳ್ಬೇಕನ್ನೀಗ ನೆನಪಾಗಿತ್ತು. ಜನ ಅವ್ರ ಏನ್ ಮಾಡಿದ್ರಿ ಕೇಳ. ನಮ್ದು ನಮ್ಮ ಇವ್ರು 7 ವರ್ಷ ಅವ್ರು ಪಿಕ್ಚರ್ ತೆಗದಿಲ್ಲ. ಈಗ ಹೊಳ್ಳೆ ಅವ್ರದ್ದು ಒಂದ್ ಪಿಕ್ಚರ್ ಬಂದಿತ್ತು ಅವಾಗ. ನಮ್ ಗುರುಗಳವ್ರು ರಚಿಸಿಟ್ಟಿ ಅವ್ರು. ಅಯ್ಯೋ ಅವನೇ ಶ್ರೀಮನ್ನಾರಾಯಣ. ಆ ಮೂವಿ ನೋಡಕ್ ಹೋಗಿದ್ವಿ, ಬಾಳ ಮನಸ್ಸಿಲಿ ಹೋಗಿದ್ವಿ. ಅವಾಗ ಹೆಂಗಿತ್ತು ನೋಡ ಹಾಸ್ಟೆಲ್ ಸ್ಟೋರಿ ಹೆಂಗಿದ್ವು ಅಂದ್ರ, ಅವಾಗ ನೋಡ
ಸಿನಿಮಾಕ ತುಡುಗಿಲ್ ಹೋಗುದಂದ್ರ ಅದು ಒಂದು ದೊಡ್ಡ ಅಪರಾಧ ಅದ, ಕಾನೂನು ಬಾಹಿರ ಅಪರಾಧ. ಬೇಲೆ ಇಲ್ಲ ಅದಕ್ಕ. ಖರೆ ಸಿಚುವೇಶನ್ ಹಂಗಿತ್ ನಮ್ದ. ಯಪ್ಪ ದೇವ್ರ, ನನ್ನ ಜೀವನದಾಗ ನಾನು ಎಲ್ಲರಿಗೂ ನಗತಿದ್ದೆ, ನಕ್ಕೊಂತ ಆಡ್ತಿದ್ನಿ. ಆ ಒಂದು ಸಿಚುವೇಶನ್ ಸಂಬಂಧ ಕಣ್ಣೀರ್ ಹಾಕ್ಬಿಟ್ಟಿದ್ವಿ. ಬಾಳ ಕೆಟ್ಟ ಹತ್ತಿದ್ದ ಗೊತ್ತಾಗತ್ತ ಅನ್ನೋದು. ಅಣ್ಣ ಈಗ ಏನಾಗಿತ್ತು ಗೊತ್ತಾ ಸಂಜೆ, ನಮ್ಮ ಪೇರೆಂಟ್ಸ್ ಬಂದು ಬಿಟ್ಟು ಬೇದ್ ಹೋಗ್ಬಿಟ್ರ ನಮಗೆ. ಒಂದೇ ದಿನ ಆಗಿದ್ದೇವೆ, ನಾವ್ ಹೋಗಿದ್ದ ಫಸ್ಟ್ನೇ ದಿನ ಶನಿವಾರ ಹೋಗಿರ್ತಿ, ರವಿವಾರ ಪೇರೆಂಟ್ಸ್ ಬಂದ್ ನಮಗ್ ಹೋಗ್ಯಾರ, ನನಗ ನಮ್ ಫ್ರೆಂಡ್ಗೆ ಉಗುಳಿ ಹೋಗ್ಯಾರ. ಹೋಗ್ಕೊಳ್ಳೋಣ ಮರುದಿನ ಮತ್ ಇವ್ರ ಅಣ್ಣಗ್ ಸುದ್ದಿ ಮುಟ್ಟಿ ಅವ್ರೆಲ್ಲಾ ಮತ್ ಬಸ್ಗೆ ಸಿಡ್ಬೇಕ ಏನ್ರು, ಬಸ್ಸಿಗೆ ಹೋಗ್ಬೇಕ ಟ್ರೈನಿಗೆ ಹೋಗ್ಬೇಕ ವಿಚಾರ ಮಾಡಿ ಒಂದಿನ ಸ್ವಲ್ಪ ಲೇಟ್ ಆಗಿ ಬಂದಾರ. ಎರಡನೇ ದಿನ ಇವ್ರು ಚಲೋ, ಎರಡನೇ ದಿನ ನಿಮ್ ಪೇರೆಂಟ್ಸ್ ಬರ್ತಾರಪ್ಪ, ನಮ್ ಪೇರೆಂಟ್ಸ್ ಬರ್ಲತ್ ಇವ್ ಧೈರ್ಯದಾಗ ಕೂತಾನ ಕಾಕ. ಬಂದ್ಬಿಟ್ರು ಮರುದಿನ. ಮೇಡಮ್ ಹಂಗ ಹೇಳ್ಬಿಟ್ಟಿದ್ರು, ಬಾರಿ ಚಂದ ಹೇಳ್ಬಿಟ್ಟಿದ್ರು ಅವ್ರ. ಹುಡುಗ್ ಬಿಟ್ರ ಹಾಳ ಹಾಕಣ ಹೇಳ್ಬಿಟ್ಟಿದ್ರು ಅವ್ರು ಹೇಳ್ಕೊಂಡ್ರೆ ಮತ್ತ ಮನ್ಯಾನ ಮಂದಿ ಹೊಡ್ಕೊತ ಬಂದ್ಬಿಟ್ರ ಚೀಲಾಗ ಬಗಲ ಹಿಡ್ಕೊಂಡ್ ಬಂದ ಏನ್ ಎಲ್ಲಾರು ಕತಿ ಹೇಳ್ಬಿಟ್ರ ಅವ್ರು. ಪಾಪ ಅಂಜ್ಬಿಟ್ಟತ್ ಅಲ್ಲೇ. ನೋಡ್ಪಾ ಸಂದಿಲ್ ಮಗ ಅದೀವಿ, ಚಲ್ತಗ ನೋಡ್ಕೊಂಡ್ ಬದುಕಪ್ಪ, ಹಿಂಗ್ಯಾಕ್ ಮಾಡ್ತೀವಿ ಅಂದ್ಕೊಂಡ ಕಾಕ ಅಲ್ಲಿಗ ಹತ್ತ ಒಂದ್ ತಾಸ 1.5 ತಾಸ ಒಟ್ಟ ಬಿಡವಲ್ಲ. ಫಸ್ಟ್ ಟೈಮ್ ನೋಡಿದ್ ನಾವ್ ಹತ್ತಿದ್ದ ಅಪ್ರಿ. ಒಳ್ಳೆ ಹೋದಲ್ಲ ಅನಿಸ್ಬಿಡ್ಲಿ ನಂಗ ಅವಾಗ. ಒಳ್ಳೆ ಹೋದಲ್ಲ ಅನ್ಸತ್. ಅವಾಗ ಕಣ್ಣೀರ್ ಹಾಕಿದ್ ಮತ್ತ ಹೊಳಿಗೆ ಹಾಕಿ ಇಲ್ಲಿ ಮಾಡ್ತಾನ. ಅದ ಎಷ್ಟ್ ನೋಡೋದು ಮೆಮೊರಿ ಅದ, ಕಣ್ಣೀರ್ನ ಕತೆ ಅಂದ್ರೆ ರಿಯಲ್. ಸಿನಿಮಾ ಫೋನ್ ಹಿಡಿದ್ರ ಫೋನ್ ಇಟ್ಟಿರಲ್ಲ ಹಾಸ್ಟೆಲ್ದಾಗ ದೊಡ್ಡದೊಂದ್ ಅಪಾರ ಅದ. ದೊಡ್ಡ ಹುಳಿ ನಿಂಬಾರ ಫೋನ್ ಇದ್ವು ಅಂದ್ರ ಒಟ್ಟ ಹೆಂಗಂದ್ರ ಇವ್ರು ತುಡುಗಿಲಿ ಇರ್ತಿದ್ರು ಹುಡುಗರು, ಅವ್ರಿಗೆ ಒಂದ್ ದಿವ್ಸ ನೆಮ್ಮದಿ ಇರ್ತಿದ್ರು ನೋಡು. ಒಟ್ಟ ಯಾವಾಗ ಹೋಗತ್ತೆ ಅವಾಗಲ್ಲ ಫೋನ್ ಅನ್ನೋದು. ಹಂಗತ್ತೆ ಹಾಸ್ಟೆಲ್ದಾಗ ಯಾವಾಗಲೂ. ನಾನು ಏನ್ ಮಾಡಿದ್ನಿ, ಒಬ್ರಿಗೆ ಫೋನ್ ಹಚ್ಚಿದ್ನೆ, ಬಾಳ ದಿನ ಫೋನ್ ಹಚ್ಚಿದ್ನಿ, ಬಾತ್ರೂಮ್ನಾಗ ಕೂತೀನಿ, ಫೋನ್ ಮಾತಾಡ್ಕೊತ. ಅಕ್ಕಿ ಹೆಣ್ಣ ಮಕ್ಕಳದೇನು ಹೊರಗಡೆ ತೆಗದ, ಅಕ್ಕಿ ಏನ್ ಮಾಡ ಗುಸು ಮಾತಾಡ್ ನೋಡಿ ಬಡ ಬಂದ್ ಬಾಕ್ಕೊಂಡ್ ಬಡದ. ಯಾರ ಅದಕ್ಕೇನಿ, ಫೋನ್ ತಾ ಅಂದ ಒಳಗಿಂದ ವಾಡಂದಾಳ ಒಬ್ರಿಕಿ ಅಕ್ಕ, ಫೋನ್ ತಾ ಅಂದ್ಲ. ಫೋನ್ ತಾ ಇಲ್ಲ ನನ್ ಕಡೆ ಫೋನ್ ಏನಿತ್ತ ಅಲ್ಲಿ ಒಳಗ್ ನಳ ಚಾಲೂ ಮಾಡಿದ್ದೆ, ಒಳಗ್ ಚಾಲೂ ಮಾಡಿದ್ದೆ. ಸಡನ್ ಕಿಟಕಿ ಆಗದ ಹೊರ ಫೋನ್ ಸಾಹೇಬ್ರ ಅಲೋಲ ಆಗ್ತಾರ ಅಲ್ಲ. ಅಯ್ಯಪ್ಪ ಹಚ್ಚಾರ ಅಲೋಲ ನೀವ್ ಹೊರ ಹೋದ್ರು ಬಾಕಳ ಹೊತ್ತೆ ಬಿಟ್ಲಪ್ಪ. ಹಂಗಾರ ಎದ್ದಪ್ಪ, ಹಂಗ ಎದಕ್ಕ ತೆಗದ ಗೊತ್ತಿಲ್ಲ. ಎದ್ನಿ ಹೇಳನ ಒಟ್ಟು ಹುಡುಗರು ಹೊರ ನಿಂತಾರ. ಫೋನ್ ತಾಕ ಆಕಿ ಪೈಕಾನ ಎಲ್ಲಾರ ಏನಾರ ಒಳಗ್ ಬಂದ್ ಸೀದಾ ಕಿಸಿ ಚೆಕ್ ಮಾಡತ್ತಾರ. ಆಕಿ ಏನೋ ಫೋನ್ ಹಿಡಿಬೇಕಂತ ಆಕಿಗೆ. ನಂದ್ ಯಾರ್ ಫೋನ್ ಹಚ್ಚಾರ ಗೊತ್ತಾಗ್ಬಿಡತ್. ನಂದ ಹೊರ ಬಂದ್ವಿ, ಹೊರ ಬರೋಣ ಹಗರ ಫೋನ್ ಇಲ್ಲ ಏನಿಲ್ಲ. ಯಾರು ಹಾಕಿ ಕೊಟ್ರ ಹೇಳಲ್ಲಿ, ಹುಡುಗರು ಹಾಕಿ ಕೊಟ್ಟಿಲ್ಲ, ಯಾರು ಹಾಕಿ ಕೊಟ್ಟಿಲ್ಲ. ವಾಚ್ಮ್ಯಾನ್ ಹೋಗಿ ಹಿಂದ ಹಚ್ಚಿ ಫೋನ್ ತಂದು ಒಳಗ್ ಕೊಟ್ಬಿಟ್ಟ. ವಾಚ್ಮ್ಯಾನ್ ಅವಂಗ ಇನ್ನೂ ಆಕ್ರಮಣ ಸಂಜೆ ಏನಾಗೈತಿ ಕೇಳಿದ ಅಷ್ಟಾಗಲಿ ಮಗ ಸುಳ್ಳು ಹೇಳ್ತಾನ. ಹೋಗಿ ಹಿಂದ್ ಇಟ್ಟಿದ್ದು ಖರೆ, ಅಕ್ಕ ಬಂದ್ ಚೆಕ್ ಮಾಡಿದ್ದು ಖರೆ. ಇದಾಗಿದ್ ನಮ್ ಮುಂದಿನ ಸಿಚುವೇಶನ್ ಏನಾಗೈತಿ, ಅವನ ಜೊತೆ ಸಾಮೇಲ್ ಆಗ್ಯಾನ ಹೊರ ಹೋಗಿ. ಯಾರೋ ವಾಚ್ಮನ್ ಜೋಡಿ ಅಕ್ಕಿ ಮರ್ತ್ ಬಿಟ್ಟಾಳ. ಇಲ್ ಬಿಡ ಇದ್ರು ಕೊಡಂಗಿಲ್ ಬಿಡ, ಎಲ್ಲ ತೆಗದಿರ್ತಾನ ಸಿಗಂಗಿಲ್ಲ ಅಂತ ಅಕ್ಕಿದಂದ್ ಹೋಗ್ಬಿಟ್ಟದ. ಅದು ಇದು ತಲೆಂದ್ ಹೋಗಿ ಅಕ್ಕಿ ತನ್ನ ಕೆಲ್ಸ ಹೋಗ್ಬಿಟ್ಟಾಳ ಅಲ್ಲಿ. ಇವೇನ್ ಮಾಡ್ಯಾನ, ಸಣ್ಣ ಅಂಕಲ್ರ ಜೊತೆ ಹೋಗ್ಯಾನ. ಅವನ ಏನೋ ಪ್ಯೂನ್ ಮಲಕ ಜೊತೆ. ಇವ್ ನಮ್ ಕೈಯಾಗೈತ ಆ ಗಡಿ ಅಂತಂದ ಯಾಕಡೆ ಕೈ ಹಾಕೊಂಡ್ ಹೋಗಿ ಮಲಕ ಲೀಟರ್ ಫೋನ ಮತ್ತ ಒಳಗ್ ಹೋಗಿಂದ ತೋರ್ಸಂತಂದ ಹೋಗಿ ಏನನ್ನಿ ನಾನ ಅಕ್ಕಿ ಅವೇನಂದ. ಅಕ್ಕಿ ಏನಂದ, ಅಕ್ಕ ಹಿಂಗ್ಯಾಕ್ ಮಾಡ್ತಾಳ್ರಿ ಅವೇನಂದ್ರ ಮಗ ನನ್ನ ಕೂಡ ನನಗ ಸೋನ್ ಹೌದ್ ನೋಡು ಅಕ್ಕ ಹಿಂಗ ಮಾಡ್ತಾರ ನೋಡಂತಂದ. ನನ್ ಪಾರ್ಟಿ ಐತಿದ ಅಂತೇಳಿ ಫೋನ್ ತೊಂದು ಕಿಟಕಿಯಾಗಿಟ್ಟ. ನಾ ಹಿಂಗಾದ್ ಬರ್ತೇನ್ರಿ, ಇಲ್ಲೇ ಇರ್ಲ್ರಿ ಸ್ವಲ್ಪ ತಂದ್ ಕೀಸಿಂದ ಹೋಗಿ ಹಾ ಅಕ್ಕ ತಂದ್ ಹೂ ಅಂದ್ ಹಿಂಗ್ ಹೊರ ಬಂದಿನಿ. ಮಗ ಸಿಲಿಂಡರ್ ಮಾಡಿಬಿಟ್ಟ. ಸಿಲಿಂಡರ್ ಆಯ್ಸಿ ಹುಡುಗರ್ ಕೇಳ್ತಾನ ಫೋನ್, ಹುಡುಗರು ಬೈಯಾಕತ್ತಾನ. ಹುಡುಗರು ನಾ ತೊಂದಿಲ್ಲ, ನೀ ತೊಂದಿಲ್ಲ. ಆಕಿ ಅಕ್ಕ ನನ್ಗೆ ಯಾವಾಗ ಗೊತ್ತಾಗಿತ್ತು ಗೊತ್ತನ, ಆಫೀಸ್ ರೂಮ್ ಜಡಕ್ಕತ್ ಕದ ತಗಲ್ಲಲ್ಲ ಅವಾಗ ಗೊತ್ತಾಗಿತ್ತು ಒಳಗ್ ಹೋದ್ ನನ್ ಫೋನ್ ಅಂತ ಹೇಳಿ. ಇನ್ನುವರೆಗೂ ಬಂದಿಲ್ಲ ನನ್ ಕೈ ಫೋನ್. ಅದು ಫೋನ್ ತಗೊಂಡ್ರ ಮುಗಿತಾನ ಹಂಗಿಲ್ಲದ. ನಾವಾಗ ಒಪ್ಸಿದ್ರ ಹಾಳ್ ಬರ್ತಿತ್ತದ, ಅವ್ರಾಗ ತಗೊಂಡ್ ಹಾಳ್ ಬರ್ತಿದ್ದಿಲ್ಲ. ಅದ್ ಮೊದ್ಲ ಹೇಳಿದ್ರ ಅವ್ರ ಹಂಗ ಸಿಗತ್ತಿದ್ದ ಹೊಡೆದ ತಗಬಿಟ್ರ ಹಂಗ.
ಏನ ಹಾಸ್ಟೆಲ್ ಚಾ ಐತಿನ ಬಂದಾಗೈತೆ ಎಲ್ಲಿ ಚಾ ಬಂದಾಗೈತನ ಚಾ ಬಂದಾಗೈತನ ಸಾಕಾಗಿದೆ ಹೌದು ಮಾಡ್ತಾರ ಅವಾಗ ಹೋಗಿ ನಾವು ಗಾಡಿ ಮಾಡಿಸಿ ಬ್ರೆಡ್ ಪಕೋಡ ಎಲ್ಲ ರಾತ್ರಿ ಹೋಗಿ ನಾವು ಅಲ್ಲಿ ಹಾಲಿನ ಪಕಿಟ ಅದು ಹೊರ ತಗೊಂಡ್ಬಿಟ್ಟೆ ಅದ್ನ ಇಲ್ಲ ಅದು ಕ್ಯಾಮ್ರಾ ಏನ್ರ ಒಳಗೆ ಇಟ್ಕೋ ಯಾವ್ದು ಅದ ಹಿಂಗ್ ಒಳಗೆ ಯಪ್ಪ ಒಳಕು ಹಂಗ ಸ್ವಲ್ಪ ಇಲ್ಲ ಇಲ್ಲ ಚಲೋ ಇರ್ತಾವಲ್ಲ ಹುಟ್ಟು ತಂಗ ಬಿಟ್ಟನೋ ಅಂತ ಇಲ್ಲ ಒಣಡದೇ ಇಲ್ಲ ಬದಾಮಿಗೆ ಏನಾಗಿತ್ತು ಸರ್ ನೀನು ಇದ್ಲವತ್ತ ಏನ ಎಲ್ಲಿದ ಗಜೇಂದ್ರ ಗಡದ ಕಡೆ ಒಂದು ಮದ್ವಿಗೆ ಹೋಗ್ಬೇಕಾಗಿತ್ತು ಮದ್ವಿಗೆ ಹೋಗ್ಬೇಕಾರೆ ಏನ್ ಮಾಡಿದ್ವಿ ನಾವು ಬುಲೋರ್ ಯೂಶುವಲಿ ಹಿಂದಿನ ಇದನ್ನ ಹಾಕಂಗಿಲ್ಲ ಶೀಟ್ ಹಾಕಂಗಿಲ್ಲ ಹಿಂದಿನ ಸೀಟ್ ತೆಗೆದು ಬಿಟ್ಟಿವಿ ಹಿಂದಿನ ಸೀಟ್ ತೆಗೆದು ಪದ್ದಸಿರಿ ಕೌದಿ ಹಸ್ಕೊಂಡ್ ಇವ ಅನಂತ ಮಾವ ಇನ್ನೊಬ್ಬ ಮುಕ್ಕೊಂಡ್ರ 3 ಮಂದಿ ಮುಕ್ಕೊಂಡಾರ ಸುಂಡಿ ಏನ್ ಮಾಡ್ಯಾನ ಹಿಂದಿನ ಸೀಟ್ ಇಲ್ಲಲ್ಲ ಮತ್ತ ಅದ ಮುಂದಿನ ಸೀಟ್ ಫುಲ್ ಮಣಗ್ತತಿ ಇದ ಸೀಟ್ ಇದ ಸೀಟ್ ಈ ಸೀಟ್ ತೆಗೆದು ಬಿಟ್ಟಿವಿ ಈ ಸೀಟ್ ತೆಗದಿವಿ ಈ ಸೀಟ್ ತೆಗೆದು ಬಿಟ್ಟಿವಿ ಇವ್ರ ಹಿಂದ್ 3 ಮಂದಿ ಮುಕ್ಕೊಂಡ್ಬಿಟ್ರ ಇವ ನನ್ನ ಮಗಲ್ ಏನ್ ಕಿನ್ನರ್ ಇರ್ತಾನಲ್ಲ ಡ್ರೈವರ್ ಮಗಲ ಸುನಿಲ್ ಅವ ಅವನು ಮುಕ್ಕೊಂಡ್ಬಿಟ್ಟಾನ ಫುಲ್ ಹಿಂದ್ ಕಾಳ್ ಮುಕ್ಕೊಂಡ್ಬಿಟ್ಟಾನ ಮುಂದ ನೋಡೋಂಗ್ ಬೇಕಾದಂಗ ನೋಡ್ರ ನಾ ಒಬ್ಬನ ಕಾಣ್ತಾನ ಹಂಗ ಅದಕ್ಕ ಅಲ್ಲಿ ಬಸ್ ಸ್ಟ್ಯಾಂಡ್ ದಾಟನ ಒಂದ್ ರೋಡ್ ರೋಕ್ ಬರ್ತಲಾನ ಬದಾಮಿ ಐತಿ ಬಸ್ ಸ್ಟ್ಯಾಂಡ್ ದಾಟ ಒಂದ್ ರೋಡ್ ರೋಕ್ ಬಂತು ಆ ರೋಡ್ ರೋಕ್ ಹತ್ತಲ್ಲಿ ಏನ್ ಮಾಡೀನಿ ಅವ ರೋಡ್ ರೋಕಿಗೆ ಬಂದ್ ಕೆಡ್ದಾನ ಗಾಡಿ ಸೈಕಲ್ ಮೋಟ್ರ ನಾ ಹೋಗಿ ತರ್ಬಿ ಅವ್ನ ಹಿಂದ ಕರೆಕ್ಟ್ ಟಚ್ ಆಗೈತೆ ಬಿಟ್ಟದ ಗೊತ್ತಿಲ್ಲ ಕಂಡಿಲ್ಲ ಅದ್ ನನಗೆ ಅವ ಹೇಳ್ತಾನ ಟಚ್ ಆಗೈತೆ ಅಂತ ಅಂದ ಅವ್ನ ಅಗ್ರೆಸಿವ್ ನೋಡಂಗಿಲ್ಲ ಸೈಡ್ ಹಾಕ್ನಿ ನೀನ್ ಅವ್ನ್ ಸೈಡ್ ಹಾಕ್ನಿ ಅಂತ ಅಂದ ಫುಲ್ ಸೈಡ್ ಹಾಕ್ಸ್ಯಾನಪ್ಪ ನಾನು ಪಸಂದ್ ಒಂದ್ 1/2 ಕಿಲೋಮೀಟರ್ ಹೋದೆ ನೋಡಂತ ಎಲ್ಲಿಗಾರ ಸೈಡ್ ಹಾಕ್ತಾನ ಸ್ವಿಮ್ಮಿಂಗ್ ಅಂತಂದ್ ಗೊತ್ತಿತ್ತು ನನಗೆ ಅವ್ರ ಅದಾರಂತ ಅವ್ನ್ ಗೊತ್ತಿಲ್ಲ ನಾ ಒಬ್ಬನ ಅಂತ ಅವ ಮಾಡ್ಯಾನ ಸೈಡ್ ಹಾಕಂತ ಹೋಗಿ ದಂಡಿ ಸೈಡ್ ಹಾಕ್ಸಿದ್ನಪ್ಪ ಹಾಕ್ಸಿದ ಇವ್ರು ಒಟ್ರು ನಾ ಕಾಣೋದ್ ಒಬ್ಬನ ಕಾಣ್ತೀನಿ ಅವನ್ ಕಣ್ಣಿಗೆ ಯಾಕಂದ್ರೆ ಇವ್ರು ಒಟ್ರು ಮುಕೊಂಡ್ಬಿಟ್ರ ಕಾಣಂಗಿಲ್ಲ ಒಟ್ರು ಬಿಟ್ಟಿ ಅವ್ನ ಮಾರಿ ಎಗ್ಗೋ ಇನ್ನ ಅಲ್ಲ ಅವ ಹೆಂಗ್ ನಾಟಕ ಮಾಡತ್ತ ನೋಡ ಅವ್ ಯಾವಾಗ ಮುರ್ದ ಏನ್ ಸುದ್ದಿ ಅವು ಯಾವಾಗ ಬರ್ತಾವ ಹಿಂದಿಲ್ಲ ಬಾಕೆಟ್ ಫ್ಲೆಕ್ಸಿಬಲ್ ಇರ್ತಾವ ಇಂಡಿಕೇಟರ್ ಇಂಡಿಕೇಟರ್ ಮುರ್ದ ಹೆಂಗ್ ಬಿದ್ದಿರ್ತಾವಲ್ಲ ಹಂಗ ಬಂದಿರ್ತಲ್ಲ ಅದ ಹಿಂದ ರಾಡ್ ಸಿಡಿ ಮಾಡ್ದತ್ತ ಅದ್ ಎಷ್ಟ್ ಫ್ಲೆಕ್ಸಿಬಲ್ ಇರ್ತದ ಅದ್ ಗಾಲಿಗೆ ಹಾಕಿ ಬಂದ್ರು ಮುರಿಯಂಗಿಲ್ಲ ಅಂತದೈತ್ಲ ಬರೀ ಹೋಗಿ ಟಚ್ ಆಗೈತಿ ಇಲ್ಲ ಗೊತ್ತಿಲ್ಲ ಸ್ವಲ್ಪ ಹೋಗಿ ಇದಾಗೈತಿ ಅದ್ರಾಗ ಅವ್ರ ಪಪ್ಪ ಏನ್ ಕೂತಾರ ಅವ್ರ ಅಪ್ಪನ ದವಾಖಾನೆ ಕರ್ಕೊಂಡ್ ಹೋಗಿದ್ದ ಎಲ್ಲಿ ಕರ್ಕೊಂಡ್ ಹೋಗಿದ್ದ ಒಟ್ಟು ಹೊಲಕ್ ಹೋಗಿ ಬರತ್ತಿದ್ರು ಒಟ್ಟು ಇದ್ರು ಅವ್ರು ಹುಡುಗರು ಅವ್ರೇನ್ ಶ್ರೀಮಂತರಲ್ಲ ಹಂಗಿತ್ತು ಗಾಡಿ ಪಾಡಿ ಎಲ್ಲ ಕೆಂಪು ಮಣ್ಣ ಅಲ್ಲಿ ಕೆಂಪು ಮಣ್ಣ ಅಂದ್ ಬದಾಮಿದ ಕೆಂಪು ಮಣ್ಣಾಗ ಏನಾಗ್ಬಿಡ್ತಿ ಅದೈತ್ಲ ಸಿಡೈತಿ ಮೊದ್ಲ ಹೆಂಗ್ ಸಿಡೈತಿ ಎದಕ್ ಸಿಡೈತಿ ಅದಕ್ಕೆ ಮೊದ್ಲ ಸಿಡಿತದ ಅದು ಯೂಸ್ವಲಿ ಸಿಗಂಗಿಲ್ಲ ಫ್ಲೆಕ್ಸಿಬಲ್ ಇರ್ತೈತಿ ಅದ ಸಿಡೈತಿ ಇಲ್ಲಿ ನೋಡಿ ಇಲ್ಲಿ ಹೊಡೆದಿನ ಅಲ್ಲ ಅದ 8 ವರ್ಷದಿಂದ ಹೊಲಸ್ ಕೂತಲ್ಲೇ ಹೊಡೆದಿದ್ದ ರಾಡಿ ಹೊಲಸ ಎಲ್ಲ ಕೂತತ ಇದ್ರಾಗ ಹರ್ಯಾಗ ಹೊಡೆದಿದ್ದಾರ ಸಿಡಿದಾರ ಹೊಸ ಖರ್ಚು ಬೇಕಲ್ಲ ಏನೇ ಇಲ್ಲ ಅದಕ್ಕೈತ್ಲ ಏನೇನ ಬಲ್ಲಂಗ ಅನ್ನಕತ್ತ ಏನಿದ ಹಿಂಗ್ ಬಂದ್ ಹಸಿದ್ರ ಹಂಗ್ ಮಾಡಿದ್ರ ಹೆಂಗ್ ಮಾಡಿದ್ರ ಅಂತ ಅಲ್ಲಕ್ಕ 30 ಸ್ಪೀಡ್ ಒಳಗ ನಾವ್ ಇರೋ 30 ಸ್ಪೀಡ್ ಇದೆವು ಅದ್ರಾಗ ಐತ್ಲ ನೀನು 30 ದಡಗ್ನ ಬಂದ ತಡಗ ತರಬಿಸಿದ್ರ ಮತ್ತೆ ಎಲ್ಲಿ ಹೋಗ್ಬೇಕು ಗಾಡಿ ಅಂತ ಅಂದ ಸಂಜೆ ಹಂಗ ಅಂದ್ಕೊಳ್ಳೋಣ ಏನ್ ಅನ್ಕೋತ ಫಸ್ಟ್ ಇವ ಇನ್ನೊಬ್ಬ ಸುನಿಲ್ಲ ಎಷ್ಟೇ ಇರ್ದಂಗದಾರ ತಳಗ ನಮ್ಗ್ ಗೊತ್ತಾಗಿಲ್ಲ ವಿಷಯ ಮುಖಂದ್ರ ಪದ್ಧತಿ ಗಾಡಿ ತರಬಣ್ಣ ಇವ್ರಿಗೆ ಗಾಡಿ ಹೊಂಟ್ರ ಹೆಂಗ ತೊಟ್ಟಲ್ಲ ತೂದಂಗ ಇವ್ರಿಗೆ ಅಟ್ ನಿದ್ದೆ ಹಿಡಿತಾರ ತರಬಿನ ಎಚ್ಚರ ಬಿಡದೈತಿ ಎದ್ದು ಹೊರಗ್ ಬಂದಾರ ಅವಾಗ ಎದ್ದು 3 ಮಂದಿ ಒಮ್ಮೆ ಹೊರಗ್ ಬಂದ್ಕೊಳ್ಳೇನ ಅವ ಅಯ್ಯಪ್ಪ ಅಂದ್ಬಿಟ್ಟ ಮೇಲೆ ಮಾರಿ ಚೆನ್ನಾಗ್ ಮಾಡಿದ ಚೆನ್ನಾಗ್ ಆಡಿದ ಅವ್ನ್ ಲಾಜಿಕ್ ನನಗ್ ತೀರಿಲ್ಲ ಫಸ್ಟ್ ಹತ್ತದ ಬ್ರೇಕ್ ಲೈಟ್ ಹತ್ತತಿ 2 ಇಂಡಿಕೇಟರ್ ತೋರ್ಸಾತಾನ ಹೆಂಗಾರ ಮುರಿದಿದ್ದ ಅಂದ್ಯಾನ ಅವನ ವಿಚಿತ್ರ ಅದಾಗಿ ಮದ್ವಿಗೆ ಹೋದ್ ಗಜೇಂದ್ರಗಡಕ್ಕ ಗುಡ್ದಾಗ ಒಂದ್ ಯಾವ್ದೋ ದೇವ್ರ ಐತ್ಲೆ ಗಜೇಂದ್ರಗಡ ದಾರಿ ಐತ್ನ ಯಾವ್ದೋ ಆ ದೇವ್ರಿಗೆ ಹೋಗಿ ಅಲ್ಲಿ ಬರುವಾಗ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತ ಇವನ್ ಸ್ವಿಮ್ಮಿಂಗ್ ಪೂಲ್ 50 ರೂಪಾಯಿ ಸ್ವಿಮ್ಮಿಂಗ್ ಪೂಲ್ ಅದು ಅವನ ಗೋಣಿನ ನೀರ್ ನೋಡ್ರ ಅಲ್ಲಿ ಗಜೇಂದ್ರಗಡಕ್ ಹೋಗಿ ಇಂತ ಬಿಸಿಲ ಲಗ್ನ ಇತ್ತ ಲಗ್ನ ಮುಗಿಸ್ಕೊಂಡ್ ಬರುವಾಗ ಸ್ವಿಮ್ಮಿಂಗ್ ಪೂಲ್ ಕಂಡು ಬಿಡ್ತಿಪ್ಪ ಕೊಟ್ರು 25 ರೂಪಾಯಿ ಕೊಟ್ಟು ಒಳಗ್ ಹೋಗೋದ್ ಬಿಟ್ಟು ಗಾಡಿ ಹೊಲ್ಸಾಟ್ ನೀರ್ ಇದ್ದನ ನೀಲಿ ಇದ್ದವನು ಒಟ್ಟ ಹೊಲಸಿರ್ಲು ಸ್ವಚ್ಛ ನೀಲಿ ಅಂತ ಕಂಡ್ರ ಸಿರ್ಸಲ್ ಬಾರಿ ಯೂಸ್ತಾನು ಎಕ್ದಮ್ ಇಲ್ಲಿ ಮುಳುಗಿದ್ನು ಅಲ್ಲಿ ಹೋಗ್ಯಾವ ಎಂತದ್ರಿ ತಿರ್ಕೊಂಡ ಬಿಡ್ತೈತಿ ಅದ 8ನೇ ತಿದ್ದಾಗ ಸರ್ಸದ ಬಾ ಮಾಡಿ 5ನೇ ತಿರ್ಬೇಕು ನೋಡ 5ನೇ ತಿದ್ದಾಗೇನ ಬೆಳಗಾವಿ ಜಾತ್ರೆ ಹೋಗ್ಯಾನ ಅವಾಗ ತಿಂಡಲ್ಲ ಒಂದ್ ಅವಾಗ ತಿಂಡಿ
ನೀರಾಗ ಜಿಗದಾನ ಎಲ್ಲೆಲ್ಲಿ ಮ್ಯಾಗ ನೆಲಕ ಹೊಲ್ದಲ್ಲಿ ಈಸು ಗೊತ್ತಿಲ್ಲ ಮತ್ತ ಅವತ್ ಏನಾಗಿತ್ತ ಸಂಜೆ ಈಗ ಬರ್ತದ ಈಗ 2-3 ದಿನ ಐತದ ಜಾತ್ರೆ ಹಾಳೆ. ಆ ಜಾತ್ರೆಗ ಫಸ್ಟ್ ನಾವ್ ಅಷ್ಟು ಹೋದಾಗ ಸುನಿಲ್ನ ಏನ್ ಮಾಡ್ಯಾನ, ದೊಡ್ಡಣ್ಣ ಏನ್ ಮಾಡ್ಯಾನ, ಶಾಂಪು ಇಸ್ಕೊಂಬರೋಗ್ಲಿ ಸಬ್ಗಾರ್ ಇಸ್ಕೊಂಬರೋಗ್ಲಿ ಅವ್ರ ಕಳ್ಸ್ಯಾನ. ರೋಡ್ ಈಚೆ ಕಡೆ ಹುಡುಗರು, ರೋಡ್ ಈಚೆ ಕಡೆ ಆಲ್ಮೋಸ್ಟ್ ಹೆಣ್ಮಕ್ಳ. ನಾವ್ ಸಣ್ಣರವಾಗ ಅವ್ವನ್ ಹುಡ್ಕ್ಯಾಡ್ಕೊತ ಹೋದ್ನ ಹಿಂಗ್ ಸುತ್ತ ಹಿಂಗ್ ಹೊರಗ ನೆಲ್ಲ ಸಿಗಿನ ಹೋಗುವಾಗ. ಹೊಳೆ ಬರೋ ಮುಂದ್ಯಾಗ ಸಿಗುದ ಇದ ಒಂದ್ ದಿನ ಟೈಮ್ ನಮಗ ಎಂಜಾಯ್ ಮಾಡಕ್. ಹಿಂಗ ಸದಕ್ ಹೋಗೋದು ನೀರಾಗ ಹೋಗೋಣ ಅಂತ ನಾ ನೀರಾಗ ದಂಡಿ ಹಿಡ್ದು ಹೋದ್ರ ಸ್ವಲ್ಪ ಮಜಾ ಬರ್ತದಲ್ಲ ಅಂತ ನಂದು. ಅದ ನಂಗೆ ಇನ್ನ ನೆನಪೈತ್ ನೋಡಿ ಹೆಂಗೈತೆ. ಹಂಗಿಂಗ್ ಹೋಗಿನಿ. ಹಿಂಗ್ ಹೊಳ್ಳಿ ಹಿಂಗ್ ಹೋದ್ರ ಆತ್ ರೋಡ್ ಬಂದ ಬಿಡತೈತಿ ನೀರಾಗ. ಬರೀ ನಡ್ಕೊತ ಹೊಂಟಿನಿ ಇಷ್ಟ ನೀರಾಗ ನಡ್ಕೊತ ಹೊಂಟಿನಿ. ಬರುತ್ ಜಗ್ಗ ಬರಾಕತ್ತಪ್ಪ. ಎಪ್ಪತ್ತಗ್ಗ ಅಂತ ಇಲ್ಲಿಗೆ ಬಂದ್ಬಿಡುತ್ತೆ. ಇಲ್ಲಿಗೆ ಹಿಂಗ್ ಹೊಡೆದು ಒಂದ್ಸಲ ಮ್ಯಾ ಬಂದಿದ್ನಿ. ಯಾರ್ಯಾರ ಕಂಡ್ರ ಒಂಥರ ಮಬ್ ಮತ್ ಒಳಗ್ ಹೊಕ್ಕಿನಿ. ಏನು ಆಗಲ್ತ, ಹೊರಗೆ ಬರಕ್ ಆಗಲ್ತ ನಂಗ. ಆಮೇಲೆ ಎಲ್ಲಾ ವಿಚಾರ ಬರಾಕತ್ತಾವ. ತಳಗ್ ಬಾಯಿಗೆ ಬಂದಿವ್ರ ಮ್ಯಾಗ ಬರ್ತಿದ್ನಲ್ಲ ಅವಾಗ. ನಾನು ಸುಮ್ಮನೆ ಫಸ್ಟ್ ಟೈಮ್ ನೋಡಿಲ್ಲ. ಇಲ್ಲಿ ಬಾಲ್ಕೋಟೆ ನವನಗರದಾಗ ಒಂದ್ ಸ್ಟೇಡಿಯಂ ಒಳಗ ಒಂದ್ ಸ್ವಿಮ್ಮಿಂಗ್ ಪೂಲ್ ಐತಲ್ಲ, ಅಲ್ಲಿ ಬೇಬಿ ಸ್ವಿಮ್ಮಿಂಗ್ ಪೂಲ್ ಐತ. ಅಲ್ಲಿ ಕಲ್ತ್ಬಿಟ್ಟಿನಪ್ಪ ನಾನು ಬೇಬಿ ಸ್ವಿಮ್ಮಿಂಗ್ ಪೂಲ್. ಜಿಗಿದ ಕಾಟ್ ಹಿಂಗ್ ಇಸಾಡ್ದಾಗ ಕಾರ್ ಸುಸ್ತ ನಿಂತ್ ಬಿಡುದು ಹಿಂಗ. ಅಲ್ಲಿ ಇಷ್ಟ ಲೆವೆಲ್ ಇತ್ತು ನೀರ್, ನಿಂತ್ ಬಿಡ್ತಿದ್ವಿ. ಒಂದ್ ಬರ್ರಿ ಏನ್ ಮಾಡೀನಿ, ಇಲ್ಲಿ ಜಮಖಂಡ್ಯಾಗ ಹಿಂದೈತಲ್ಲ ರಾಮೇಶ್ವರ ಹಿಂದಲ್ಲಿ ಒಂದು ಹೊಂಡ ಐತಲ್ಲ ದೊಡ್ಡ ಹೊಂಡ ಐತಿ. ನಾನು ಮಲ್ಯ ಪಕ್ಯ ಇನ್ನೊಬ್ಬ ಬಸನ ಮತ್ ಮುತ್ತವನ 4-5 ಮಂದಿ ಹೋಗ್ಯವಪ್ಪ. ಕರ್ಕೊಂಡ್ ಹೋಗ್ಯಾರ. ನನಗ ಒಟ್ಟು ಈಸಾಡಕ್ ತಿನ್ ನಮ್ದು ಹೋಗಿನಿ. ಒಬ್ಬೊಬ್ರು ಸಗ್ ಸೂರ್ ಹೊಡೆದ್ರಪ್ಪ. ಜಿಗಿದ್ರು ಅವ್ರನ್ನು ಜಿಗಿದ್ ನೋಡಿ ನನಗೂ ಕ್ರೇಜ್ ಬಂತಪ್ಪ. ನಾನು ಜಿಗದ ಬಿಟ್ನಿ. ಜಿಗಿದ್ ನೀ ಹಿಂಗ್ ಹೊಟ್ಟೆನೆ ನೆಲ ಹಾತವಲ್ತ ಏನ್ ಹಾಲ್ತದ ಹೋಗೇ ಬಿಟ್ಟೆ ಅಂತ ತಳಗ ಯಾಕ ಬಂದ್ ಯಪ್ಪ ಅಂತ ಬಂದೆ. ಬಡ್ದಾಡನ ಇವ ಬಸನ್ನ ಎಬ್ಸೋನಕ್ ಬಂದಪ್ಪ. ನನ್ನ ಒಟ್ಟೆ ಗಾಬರಾಡಿಸ್ಬಿಟ್ಟಿನ ಅವತ್ತ. ಗಾಬರಾಡಿಸ್ ಕ್ಯಾಡ್ ಪೂರ ಹೋಗಿ ಕ್ಯಾಡ್ ಹೊರಗ್ ಹೋಗದರತ್ತಾಗ ಧೋನಿ ಬಗ್ಗೆ ಹೋಗಿತ್ತ. ಜಲಮ ಹೋಗ್ತಾಳೆ ಬಂದಿದ್ದೆ. ಜಲಮ ಪಾಪ ಹಿಡಿ ಜಲಮ ಮಾಡ್ತಿದ್ದ ನಿಂತಿದ್ನಿ. ಮತ್ತ ಅದು ಆ ಭಯ ಏನ್ ಹೋತಲ್ಲ ಅವಾಗಿದ್ರಿ ಬೇಸ ಹೊಡಿತೀವಿ ಫುಲ್ ಅಲ್ಲ. ಈ ಸ್ವಿಮ್ಮಿಂಗ್ ಏನೋ ನೆನಪಂತ ಅವ್ರ ಹೆಸರೇನ್ ತಗೋಬೇಡ. ಆ ಇನ್ಸಿಡೆಂಟ್ ಆಗಿದ್ ಗೊತ್ತೈತಿ ಹೆಂಗ ಇದ್ದೆಲ್ಲ ಮತ್ತ ನಾನ ತಗದಾವ ನೀರಾಜ್ ಜಿಗದ. ಓ ಏನ್ ಹೆಸರು ತೊಗೊಳಕೇನಂತೆ ಶಂಬೆ ಹೆಸರು ತೊಗೊಳಕ್ ಏನಿಲ್ಲ. ನೆನ್ಸ್ಕೋಬೇಕು ನೆನ್ಸ್ಕೊಂಡ್ ನಡೀತೈತ ಅವನ. ಅವತ್ ಸಂಜು ಡಾಕ್ಟರ್ ಹೇಳಿದ ಪ್ರಕಾರ ಅವಂಗ ಆಗಿದ್ದ ಇದ್ರಾಗ ನೀರ್ ಹೋಗಿದ್ದು ಅಂತೆ ಲಂಗ್ಸ್ ಒಳಗ್ ನೀರ್ ಹೋಗಿ ಉಸಿರಾಡ್ಕೋದ್ರೆ ಆಗಿಂದಾಗ ಜಸ್ಟ್ ಒಂದ್ 20-25 ಸೆಕೆಂಡ್ ಒಳಗ 1 ನಿಮಿಷ ಒಳಗ 2 ನಿಮಿಷ ಒಳಗನ ಡಾಕ್ಟರ್ ಕರ್ಕೊಂಡ್ ಹೋದ್ರ ಕಷ್ಟ ಐತಿ ಅಂತಂದ್ರ ಮತ್ ಇವ್ರ ಕಾರ್ ತಗೊಂಡ್ ಕಾರ್ನ ಕರ್ಕೊಂಡ್ ಹೋಗೋದು ದೂರ ದಾರಿ. ಅದಕ್ ಸ್ವಲ್ಪ ಅನನುಕೂಲ. ಇನ್ನೊಂದ್ ಏನಾಗಿತ್ತು ಸಂಜು ಅವತ್ತ ನಾ ಇರ್ಲಿಲ್ಲ ಅಲ್ಲಿ. ನಮಗ್ ಎಂತ ಸುದ್ದಿ ಅಂದಿದ ಯಪ್ಪ ದೇವ್ರ. ನಾ ಕಣಿಕೇರಿ ಹೇಳ್ತೀನಿ ಇಲ್ಲಿ ಹೊಲ್ಲಾಗ. ನಾನು ಇದ್ದಾವತ್ತ ಕಣಿಕೇರಿ ಹೇಳ್ತೀನಿ. ಫೋನ್ ಹಚ್ಚಿದ್ರಪ್ಪ ಶಂಬೆ ಇಲ್ಲ ಅಂತ. ಇವನ ಹಚ್ಚಿದ ಮಗ. ಇವನ ಹಚ್ಚಿದ. ಹಚ್ಚಿ ಶಂಬಾ ಇಲ್ಲ ತೊಳಾತ್ ಬಿಟ್ಟಾನ. ನೋಡಿ ಈಗ ಅವತ್ತ ಸಂಜೆ ಎಕ್ಸಾಕ್ಟ್ ಹೇಳ್ತೀನಿ. ಅವತ್ ಹಿಂದಿಲ್ ದಿನಾನ ಪ್ರೋಟೀನ್ ತಗೊಳಕ್ ನಂಗೆ ಫೋನ್ ಹಚ್ಚಾನ. ಪ್ರೋಟೀನ್ ತಗೊಳೋದೈತನ ಹಿಂಗ್ ರೊಕ್ಕ ಕಡಿಮೆ ಇದ್ದಾವ ಒಂದಿಷ್ಟು ಅಮೌಂಟ್ ಬೇಕಾಗಿದ್ದು ಅಂತ ಹಚ್ಚಿದ್ದ ಕೂಡ ನಾ ಆಯ್ತು ಹಾಕ್ತೀನಿ ಒಂದ್ 1400 ರೂಪಾಯಿ ಅದಾವ ನೋಡಿ ಹಾಕ್ತೀನಂತ. ಒಟ್ಟ ಒಂದು ಭಾರಿ ತುಟ್ಟಿದ್ ಯೂಸ್ ಮಾಡ್ತಿದ್ದ ಅವಾಗ. 4,000-4,500 ರೂಪಾಯಿ ಯೂಸ್ ಮಾಡ್ತಿದ್ನ ಸಂಜೆ ಪ್ರೋಟೀನ್. ಅವಾಗ ಒಟ್ಟ ತಪ್ಪಿಸ್ತಿದ್ದಿಲ್ಲ. ಅಷ್ಟು ಮೇಂಟೈನ್ ಮಾಡ್ತಿದ್ದ, ಅಷ್ಟು ಇದು ಇರ್ತಿದ್ದ. ಯಾವತ್ತು ಸಂಜು ಒಂದ್ ಸಲನೂ ಹೊರಗ ಟ್ರಿಮ್ ಮಾಡ್ಸಿಲ್ಲ ದಾಡಿ. ನಾ ಪರ್ಫೆಕ್ಟ್ ಆಗಿದ್ದ ಅವನ ದಾಡಿ ಟ್ರಿಮ್ ಮಾಡಿ. ಅವ್ನು ಹೆಂಗಿದ್ದು ಗೊತ್ತ ತನ್ನೆ ಸಂಜು ಅಂಡರ್ 18 ಇದ್ದವ. ಹಿಂಗ ಬೆಳೆದ್ ಬಿಟ್ಟಿದ್ದು ಮಸ್ತ್ ದಾಡಿ. ಅವನು ಯಶಿನ್ ದಾಡಿ ಹಂಗದಲ್ಲ, ಸ್ಕಿನ್ ಹಂಗ ದಾಡಿನೂ ಹಂಗ ದಾಡಿ. ಅವ್ನ ದಾಡಿ ತಗದ್ ಅವ್ನ ಕಣ್ ಇನ್ನಾದ್ರು ಅವ್ನ್ ಮಾರ್ ನಂಗೆ ಇನ್ನ ಕಣ್ಣಾಗ ಉಳದ್ ನೋಡ್. ಹಂಗ ಅವ್ನ ಮಗ ಮಾರ. ಸೈಕ್ಲಿಂಗ್ ಒಳಗ ಒಂಥರ ಏನ್ತಾರ ಹ್ಯಾಂಡ್ಸಮ್ ಅಂತಾರಲ್ಲ ಹಂಗಿದ್ದು.
ಹ್ಯಾಂಡ್ಸಮ್ ಲೆಕ್ಕಕ್ಕಿದ್ದ. ಹೆಂಗಾಗಿತ್ತ ಇನ್ಸಿಡೆಂಟ್ ಅದು? ಅದನ ಒಂದ 100-150 ಕಿಲೋಮೀಟರ್ ಪ್ರಾಕ್ಟೀಸ್ ಹೋಗಿದ್ದೇವ. ಅವಾಗ ಪ್ರಾಕ್ಟೀಸ್ ಹೋಗಿ ಬಂದ ಸಾವ್ ಹೆಂಗ್ ಕರಗಿಸ್ಕೋದ್ ನೋಡ ಅದ ಬಂದಾನ. ಅವಂಗ ಟೈಮ್ನೇ ಇಲ್ಲ. ಈಶಾಡಕ್ ಅವನ ಅನ್ನವ್ ನಮಗ ಒಟ್ಟು ಅದೇವಿ ಸರ್ ಈಶಾಡಕ್ ಹೋಗ್ರಿ ಇವತ್ತು ಸ್ವಿಮ್ಮಿಂಗ್ ಹೋಗ್ ನನ್ನ ನಾಷ್ಟ ಹಂಗ ಮಾಡಿದ್ದು ಹಂಗ ಮಾಡಿದ ಮಾಡೋಣ. ಸೈಕಲ್ ತಗೊಂಡ್ ಎಲ್ಲಾರ್ಕಿ ಮೊದಲು ಅವನ ನಿಂತಾನ ಸ್ವಿಮ್ಮಿಂಗ್ ಹೋಗಕ್ಕ. ನನಗ ಅವಂಗ ಒಂದಿಷ್ಟು ಜಗಳ ಆಗಿತ್ತು ನಡ್ಬಾರ್ಕ್ ಒಂದಿಷ್ಟ ನಾ ಮಾತ್ ಬಿಟ್ಟಿದ್ದೆ ಅವ್ನ ಕೂಡ. ಏನೇನೋ ಅವತ್ ನನಗ ಅವ್ನ ಕೂಡ ಒಂದ ಮಾತ್ ಹೇಳಿದ್ನೆ. ಒಂದ ಮಾತ್ ಮಾತಾಡಿದ್ ನನ್ ಕೂಡ. ಲಾಸ್ಟ್ ಒಂದ್ ಮಾತ್ ಮಾತಾಡಿ BLD ಮುಂದ್ ಏನಂದ, ಒಟ್ರು ಬಂದ್ರು ಇಲ್ಲೋ ನಾನು ಬರಾತಾರಿಂದತ್ತ ನನಗ ಕೇಳಿದವ್. ಒಟ್ರು ಬಂದ್ರಿಲ್ಲ ಬರಾಕ್ತಾರಿಂದತ್ತ. ಹಂಗ ನಾನ ಹೋದ್ವಿ ಸ್ವಿಮ್ಮಿಂಗ್ ಒಳಗ. ಒಟ್ರು ಸ್ವಿಮ್ ಮಾಡಾತಿದ್ವಿ. ಸರ್ಸ್ಗಳಲ್ಲಿದ್ದು ಹುಡುಗ್ಯಾರು ಅಲ್ಲಿದ್ರು. ನಾವು ಹುಡುಗರು ಹಿಂಗ ಆ ಕಡೆ ದಂಡಿ ಈ ಕಡೆ ದಂಡಿ ಇರ್ತತ್ಲ. ಅವ ಏನ್ ಮಾಡಾಕತ್ತಿದ್ದ, ನಮಗ ಕಾಂಪಿಟೇಷನ್ ತೊಗೊಳಕತ್ತಿದ್ರ. ಹಿಂಗ ಒಟ್ರು ಈ ತಗೊಂಡ ಹಿಂಗ್ ಕಾಂಪಿಟೇಷನ್ ತೊಗೊಳಕ ಅವೇನ್ ಮಾಡಾತಿದ್ದ, ಒಬ್ಬ ಬರಾತಿದ್ದ. ಒಬ್ಬ ಹೋಗುದು ಬರೋದು, ಸ್ಪೀಡ್ ಹೋಗುದು ಬರೋದು ಮಾಡಾತಿದ್ದ. ಅವಂಗ ಸಂಜು ಆ ವರ್ಷದ ಏನ್ ಇಂಟೆನ್ಸಿಟಿ ಒಳಗಿಂದ ಹೇಳ್ತಾನ. ಆ ವರ್ಷದ ನನ್ನ ಮುಂದ್ ಫೋನ್ ಹಚ್ಚದ ಹೇಳೋದವ, ಒಟ್ಟ ಈ ವರ್ಷ ಮೆಡಲ್ ಮಾಡ್ಬೇಕು, ನ್ಯಾಷನಲ್ ಮೆಡಲ್ ಮಾಡ್ಬೇಕು ಅನ್ನೋದು. ಒಟ್ಟ ಏನ್ ಗೊತ್ತೈತನ ಒಂದ್ ತ್ರಾಸ ತೊಗೊಳೋದು. ಒಟ್ಟ ದಿನ ತ್ರಾಸ ಆದ್ರೂ ಸುಖಾನ. ಅವ್ನ ತ್ರಾಸ ತೊಗೊಳೋದು, ನಿದ್ದೆ ಮಾಡೋದು ಅದ ಒಂದ ಕಲ್ತ್ ಬಿಟ್ಟಿದ್ ಮಗ. ಅದ್ರಾಗ 100-120 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ರು ಸ್ವಿಮ್ಮಿಂಗ್ ಮಾಡಿದ್ರು ಇನ್ನೂ ಎಫೆಕ್ಟ್ ಆಕತ್ಲ ನಂಗ ಅಂತ ಅವಂದ್ ಐಡಿಯಾ. ಅದ ಅವ್ನ ತಲೆ ಬಂದಿತ್ತು ಅವತ್ತ. ಅದು ಇನ್ಸಿಡೆಂಟ್ ಹಂಗ ಸಟ್ ಹಿಂಗೊಂಬರೋದು ಮಾಡಾತಿದ್ದ. ಲಾಸ್ಟಿಗೆ ವಾಪಸ್ ಬರುವಾಗ ಏನ್ ಮಾಡಿದ, ಲಾಸ್ಟ್ ಅವ್ನ್ ನೋಡಿದ್ನ ಹೆಂಗಂದ್ರ ಎಲ್ಲ ಹಿಂಗೂ ಸ್ವಿಮ್ ಮಾಡ್ತಾರ. ಹೊಳ್ಳೆ ಹಿಂಗ್ ಹಿಂಗ್ ಹೇಳೋದು ಮಾಡ್ತಾರ. ಹಿಂಗ ಎರಡು ಕೈಲಿ ಹಿಂಗ್ ಮಾಡಾತಿದ್ದ. ಉಸುಲ್ ತೋದು ಹಿಂಗ್ ಮಾಡುದು, ಉಸುಲ್ ತೋದು ಹಿಂಗ್ ಮಾಡುದು ಮಾಡಾತಿದ್ದ. ಅರ್ಧ ಬಂದ ಅವ ಏನ್ ಮಾಡಿದ, ಮುಂದ್ ಬಡಿಲಿಲ್ಲ. ಹಿಂಗ್ ಚಿತ್ ಬಿದ್ಬಿಟ್ಟ. ಚಿತ್ ಬಿದ್ದ ಫುಲ್ ಒದ್ದಾಡಕತ್ತಾನ. ಅವ್ ಕಾಮಿಡಿ ಸಿಕ್ಕಾಬಿಟ್ಟು ಕಾಮಿಡಿ ಮಾಡ್ತಿದ್ದ. ಅವ್ ಹುಡುಗಾಟ ಅಂದ್ರ ದಿನ ನಗತ್ತಿದ್ದೇವ್. ಹಂಗ ಹುಡುಗಾಟ ಲೆಕ್ಕ ಇಲ್ಲ ಹುಡುಗಾಟ ಮಾಡ್ತಿದ್ದ. ಇದ್ರಾಗ ಸಂಜು ಏನದು ಲೈನ್ ಅಪ್ ತಚ್ಚಕ ಹುಡುಗಾಟ ಮಾಡಿ ಈಗ 10ಕ್ ಬಿಡೋದ್ ಇರ್ತದ ಒಳಗೆ. ಊಟಕ್ಕೆ 10ಕ್ ಬಿಡೋದ್ ಇರ್ತಲ್ಲ. 10 ಯಾವ್ದಾದ್ರು ಸಂಬಂಧ ಬೀಳ್ತಿದ್ದಿಲ್ಲ ನೋಡಿ. ಹುಡುಗಾಟ ಮಾಡೋದು ಸಂಚನ ಅಷ್ಟು ಹುಡುಗಾಟ ಮಾಡ್ತಿದ್ದ ಮಗ. ಅದು ಏನಾಗ್ಬಿಟ್ಟತಿ, ಇವ್ರಿಗೆ ಏಟ್ಲಾ ನೀರ ಮುಳುಗಿ ಹಿಂಗ್ ಮಾಡತ್ತ, ಶೆಮ್ಯಾಗ ಮಾಡತ್ತ ನೋಡಿ, ಶೆಮ್ಯಾಗ ಮಾಡತ್ತ ಬೀಳಾನ. ನಾನ್ ಅವ್ನ್ ನೋಡಿ ಏನ್ ಅನಸ್ತ ನನಗ, ಹಿಂಗ್ಯಾಕ್ ಹುಡುಗಾಟ ಮಾಡತ್ತ ಮರ ನೀರಾಕ ಹಿಂಗ ಅನ್ಸತ್ ನನಗ. ನೀರಾಕ ಹಿಂಗ್ಯಾಕ್ ಹುಡುಗಾಟ ಮಾಡತ್ತ ನೀವ ಅಂತ ನಾ ಹಿಂಗ್ ಮಾಡಿ ಈಗ ಒಂದ್ ಮ್ಯಾಗ ನೋಡಿ ಬಾಳ್ ನೋಡಿದ್ ನಮ್ಗ. ಕಣ್ಣ ನೆಟ್ಗಿದ್ದು ಬಾಯಾಗ ಬುರುಗ್ ಬರಾಗತ್ತೈತಿ. ಗೊಡಗ ಬುರುಗ. ಯಪ್ಪ ಇವ್ ಏನ ಆಗೇತ ದೊಡ್ಡಗ್ನ ನೀರಾಗ ಇಳುಕ ಹಿಂಗ ರಟ್ಟ್ಯಾಗ ಕೈ ಹಾಕಿ ಹಿಂಗ್ ಏನ್ ಎತ್ತಿದ್ನೆಲ್ಲ ಎತ್ತನ ಪೂರ ಹಗರ ಬಂದ ಹೊರಗ್ ಬಂದ. ಉದಯನ ಅವನು ಮ್ಯಾಗ ಜೊಕ್ಕೊಂಡ ಇದಿ ಒತ್ತಿದ್ವಿ. ಬಾಯಾಗ ಬಾಯಿ ಇಟ್ಟು ಹುಡುಗರು ಊದಿದ್ವಿ. ಲಾಸ್ಟಿಗೆ ಒಂದ ಉಸಿರು ತಗೊಂಡ. ಒಂದು ಉಸಿರು ಒಳಗ್ ಒಂದ್ ತಗೊಂಡ, ಹೊರಗ್ ಹೋದ್ಮ್ಯಾಗ ಒಂದ್ಸಲ ಬೇಕಿದ ಕಲಾಸ್. ಅಲ್ಲಿಂದ ಏನೈತಿ ದವಾಖಾನಿಗೆ ಬಂದ್ವಿ. ಏನು ಇದ್ದಿದ್ದೆ ಹೋಗಿ ಹೋಗ್ತೈತಲ್ಲಿ. ಮನುಷ್ಯನ್ ಜೀವನದ ಹಂಗ ನೋಡ್ ಸಂಜು. ಮನುಷ್ಯನ್ ಜೀವನದ ಹಂಗ. ಒಟ್ಟ ಈ ಮಾನವರ ಜನ್ಮ ಅನ್ನೋದು ಹಂಗ ಪ್ರವಾಸ ಇದ್ದಂಗ ಒಂಥರ. ಇಲ್ಲಿ ಎದಕ್ ಬಂದಿರ್ತೀವಿ, ಪ್ರವಾಸ ಮಾಡಕ್ ಬಂದಿರ್ತೀವಿ. ಆಗ ನೋಡಕ್ ಎಲ್ಲಾ ಜರ್ನಿ ಮಾಡ್ಬಿಡೋಕ್ ಇದ್ರೊಳಗ. ಎಲ್ರ ಎದ್ರಾಗದ ಗೊತ್ತಾರ ನಾವು ಸಾವಿನ ಹಾದಿಯಲ್ಲಿದ್ದೇವೆ. ಸಡಗರ ಗಿಡಗರ ಮಾಡ್ಕೊಳೋದಿಲ್ಲ ಇದ್ರೊಳಗ. ಕೋಳಿ ಫಾರ್ಮ್ ಬೇಡಿದ್ದಂಗೆ. ಬಂದಿಲ್ಲ ಅಂದ್ರೆ ಕತಲ್ ಅನ್ನಿಸ್ತದ ಜೀವ. ಆರಾಮ್ ಸರಿ ಬದುಕಿ ಹೋಗ್ಬಿಡು ಮಸ್ತ್. ಹೌದಿಲ್ಲ? ಏನು ಗೊತ್ತನ, ಈಗ ಸ್ಮಶಾನನ ಶಾಶ್ವತ, ಸಾವ ಸತ್ಯ. ಸಾವು ಅನ್ನೋದ ಸತ್ಯ, ಸ್ಮಶಾನ ಶಾಶ್ವತ. ಇಷ್ಟ ಬದುಕು. ಹೌದಿಲ್ಲ? ಸಡಗರ ಮಾಡ್ಕೊಂಡಂಗಿಲ್ಲ ಇದ್ರೊಳಗ. ಹುಡುಗರು ಹೆಂಗಿರ್ತಾರ ಗೊತ್ತ, ಆಕೇಟ್ ಒಂದ ಕ್ಷಣ ಸ್ಮೈಲ್ ಮಾಡಿ ಕೈ ಬಿಟ್ರಂತೀವಿ, ಜೀವನ ಪರ್ಯಂತ ಹುಡುಗ ಒಟ್ಟ ಮರ್ಯಂಗೆ ಅಲ್ಲದನ. ಹುಡುಗ ಸಾಯ್ತನ ಮರಿದೇ ಇಲ್ಲದನ. ಯಪ್ಪ ಒಂದ್ ಹುಡುಗಿ ನೋಡಿದ್ರಪ್ಪ ನಕ್ಳು ಒಟ್ಟಾದ್ರ ಮರ್ಯಂಗೆ ಹೇಳವ. ಆ ಕೋಮಾದಾಗಿದ್ರು ಅದನ್ನ ನೆನಪಾಕಿರ್ತದ ಅವಂಗ. ಆಕೆ ಸಂಬಂಧ ಬದುಕಿರ್ತಾನ, ಆ ಲುಕ್ಕಿನ ಸಂಬಂಧ, ಆ ಸ್ಮೈಲಿನ ಸಂಬಂಧ ಬದುಕಿರ್ತಾನ. ಆ ಇದ ಹುಡುಗ್ಯಾರು ಆಕಿ ಸಾಯಿತನೂ ಜೊತೆ ಇದ್ರು ಒಂದಾಗ ಚಂದ ಮರ್ತ್ ಬಿಡ್ತಾಳ ಆಕಿ. ದೊಡ್ಡ ಗುಣ ಅಂತ ನೋಡಲ್ ಕಾಕ. ಸೆಕೆಂಡ್ ಮರ್ತ್ ಬಿಡ್ತಾರ. ದೇವ್ರವ್ರಿಗೆ ಅದನ್ನ ಗಾಡ್ ಗಿಫ್ಟ್ ಕೊಟ್ಟು ಬಿಟ್ಟ. ದೇವ್ರ ಕೊಟ್ಟ, ಮಾಡಕ್ ಬರಂಗಿಲ್ಲ.
ಅದು ಒಂದ್ ಇಂಗ್ಲಿಷ್ ಒಳಗ ಒಂದ್ ಏನೈತಿ ಓದಿನಿ, ಬಟ್ ಅದ್ರ ಮೀನಿಂಗ್ ಅಷ್ಟ ನೆನಪಿಲ್ಲ, ಥಾಟ್ ನೆನಪಿಲ್ಲ. ಹಂಗಂದ್ರ ಬೆಟರ್ ದೇ ನೀವು ನಿನ್ನಿಕ್ಕಿ ಬೆಟರ್ ಸಿಕ್ಕನಂತ ಸ್ಕಿಪ್ಪನಿ. ಅದ ಬಾಳ 100 ಮಂದಿ ಒಳಗ ಹೆಂಗ ಈಗ ನೀ ಚಲೋ ಅದೇ, ನೀ ಚಂದ ಅದೇನ, ನಿನ್ಕಿ ಚಲೋ ಇದ್ದ ಅವ್ರ ಸಿಕ್ಕನಂತಿಪ್ಪ, ಅದು ಬರದಿಟ್ಟಿದ್ದ ಅದ. ನಿನ್ಕಿ ಚಲೋ ಇದ್ದ ಸಿಕ್ಕನಂದ್ರ ನೀನ್ ಸ್ಕಿಪ್ ಮಾಡ್ತಾರಲ್ಲಿ, ನೀನ್ ಬಿಡ್ತಾರ ಅಂತ. ಸೈಕಾಲಜಿ ಫ್ಯಾಕ್ಟರ್ ಸೈಕಾಲಜಿ ಎಫೆಕ್ಟ್ ಅದು. ಅದು ಆತರ ಯಾವಾಗ ಅನ್ಸಿಲ್ಲ. ಅಲ್ಲ ಒಟ್ರು ಅಲ್ಲ, ಈಗ 100 ಮಂದಿಯಾಗ ಒಬ್ರು ಅವ್ರ ಹಂಗಾರ ಆಪ್ಷನ್ ಬಂದ ಯಾಕಂದ್ರೆ ಪಪ್ಪ ನೋಡ್ತಾನ ನಂಗೆ ಏನು ಕೇಳಬೇಡ. ಕ್ರೇಜಿ ಬಾಯ್ ಹೆಂಗ್ ಮಾತಾಡೋ ಚಂದವ. ಕ್ರೇಜಿ ಬಾಯ್ ಕೇಳ ರಗಡ್ ಸ್ಕಿಪ್ ಮಾಡೋದು ಅಲ್ಲ, ಇವು ಬೇಕಾದಂಗೆ 18+ ದಾಟಿಲ್ಲ, 18+ ಅಂತ ಹಾಕ್ತೀನಿ, ಅದಕ್ಕೆ ವಿಚಾರ ಮಾಡ್ತೀನಿ. ಏನಿದು ಕಾಲ್ಮರಿ ಸ್ಕಿಪ್ ಮಾಡೋದು. ಎಷ್ಟು ನೋಡ್ತಿದ್ರಲ್ಲ ನಾನು ಬಾಳ ನೋಡ್ತಿದ್ರು. ಕೇಳ ಇವನಿಗೆ ಮನ್ಮತ ಏನ್ ನೆಟ್ ಅಲ್ಗಿಸ್ತು ಏನ್ರಿ ಇಷ್ಟ ಮಾಡಿ ದುನ್ ಸತಿಗನ ಅಲ್ಲ ನಮ್ದೆಲ್ಲ ಹೇಳಿದ್ರು. ತಮ್ಮ ಲವ್ ಸ್ಟೋರಿ ಹೇಳಂತೇಳ ಈಗಿಲ್ಲ ಆಗಿಲ್ಲ ನಮ್ದು. ನೋಡಪ್ಪ, ನಾವ್ ಸ್ವಚ್ಛ ಹೇಳಾಕತ್ತು, ನಾವ್ ಅಂತೂ ಎಡಿಟ್ ಮಾಡೋರ ಅಲ್ಲ. ಕೈ ಬಾಯ್ ಸುದ್ಬೇಕು, ಕೈ ವಾಸನ ಇಲ್ಲ ಹೇಳ್ರಿ ತಮ್ದು ಎದಕ್ಕೂ ಎದಕ್ಕಾಗಲಿಲ್ಲ. ಒಟ್ಟ ಒಂದು ಪ್ರೀತಿ ಯಾಕ ಯಾಕನ ಹೌದು. ಇವ್ರಿಗೆ ಏರಿಯಾದಾಗ ಇದ್ದಿಲ್ಲಪ್ಪ. ಏನಿಂದು ಸುಳ್ಳು ಹೇಳ್ಬೇಡ. ಅಲ್ಲಿ ಪ್ರೇಮಿಗಳ ಇದ್ದ ಇದು ಐತಲ್ಲಿ ಸ್ಮಾರ್ಟ್ ಅದು ಯಾರಿಗೆ ಇಲ್ಲ, ಯಾರಿಗೆ ಇಲ್ಲಿವ ನಂಗೇನ ಕ್ರಶ್ ಜೊತೆ ಕೈಯಲ್ಲಿ ಹೇಳ್ಬೇಕಂದ್ರೆ ಅಯ್ಯೋ ಎಲ್ಲ ಇದು ಹೆಂಗ ಅದೇ ಒಂದ್ ಯಾವ್ದೋ ಇಂಟರ್ವ್ಯೂ ಒಳಗ ಹೋಗೋ ಅಂತಲ್ಲ, ನಿಮ್ಗೆ ಯಾವಾಗ ಮದ್ವೆ ಆಗೋದು ಅಂತ ಕೇಳೋಣ. ಮೈಕ್ ಬಿಟ್ಟು ಒಳಗಡೆ ಬನ್ನಿ ಹೇಳ್ತೀನಿ. ಬೈಕ್ ಬಿಟ್ಟು ರೋಮ್ ಒಳಗಡೆ ಬನ್ನಿ ಹೇಳ್ತೀನಿ ಅಂತ ಹಂಗಾತು. ಇವತ್ತು ಕ್ರಿಶ್ಚಿಯನ್ ಆಗಿಲ್ಲ ಅಂತೇಳಿ ಉದಯಗುಳಗತ್ತೆ. ಸಲ ಬ್ಯಾಸಗೆ ಯಾವ ಫುಡ್ ತಿನ್ಬೇಕಂತೆ? ಕಲ್ಲಂಗಡಿ, ಪಪ್ಪಾಯ ತಿನ್ಬಾರ್ದು, ಕಲ್ಲಂಗಡಿ ತಿಂದ್ರೆ ಚಲೋ. ಮತ್ತ ಆಳು ಪಾಳಿ ಕುಡಿಯಕ್ ಹೋಗ್ಬಾರ್ದು, ಹೀಟ್ ಬಾಳದು, ಅದು ಅಷ್ಟೇ. ಅದ್ರ ಬದ್ಲಿ ಸೋಯಾ ಚಿಂಗ್ಸ್, ಚಿಯಾ 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 ಸೀಡ್ಸ್ ನೋಡಿದೆ ಮತ್ತೆ ಹಿಟ್ ಅದ. ಅದ ಒಟ್ಟ ಹಿಂಗ್ ಹಾಕನ ಏನ ಉಬ್ತದ್ಲೆ ಅದನ್ನ ಕುಡಿಬೇಕ. ಅದು ಚಿಯಾ ಅದ ಸಬ್ಜಾ ಅಂತಾರ ಅದಕ್ಕ. ನೀವು ಫಾಲೋದಾಗ ಬರ್ತದ, ಅದು ಫಾಲೋದಾಗ ಬರ್ತದ, ಅದು ಚಲೋ. ಎಲ್ಲ ನಿಚ್ಚಂಗ ಅಳವು ಕುಡಿಬೇಕು, ಒಂದ್ ಮುಂಜಾನಕ್ಕೂ ಒಂದ್ಸರಿಗೆ ಕಲಾಸ ಸಂಜಾನಕ್ಕೆ ಸರ್ ಮೂಗ್ ಹಿಡ್ಕೊಂಡ್ ಎಲ್ಲಾ ಕಡೆ ಬರುತ್ತೆ. ಇದು ಅಪ್ಪ ಹೇಳ್ತ ನನಗ ಒಂದ್ ಬರೀ ಇದಕ್ ಹೋಗಿದ್ನಪ್ಪ, ಎಲ್ಲಿ ಅಂದ್ರ ಎಲ್ಲಮ್ ಗುಡಕ್ ಹೋಗಿ ಬರುವಾಗ ಒಂದು ದಾರ್ಯಾಗ ಎಗರಸ್ಕೊಂಡ್ಬಿಟ್ಟೇವಪ್ಪ. ಪಾಟ್ ಹಸದ ತಗೊಂಡಿ ನಾನು ಮುಂದೆ ಹೇಳ್ತೀನಿ ಸಂಜು. ನಾನು ಜೀವನದಾಗ ಎಗರಸ್ ಮುಟ್ಬಾರ್ದಪ್ಪ ಯಾವಾಗಿಂತ್ರ. ತಗೊಂಡಿವಿ ತಿಂದಿವಪ್ಪ, ಮನಿ ಬರುತ್ತಲೇ ಬರೇ ಹೊಳಿ ನೀರ್ ಅಂತದಪ್ಪ ಕಟ್ಟಕ್ ಅಂದ. ಏನದ ಅದು ರಾಡಿ ಬಡಿತ. ನಮ್ಮ ಕಾಕರ ಮಗ ಇದ್ದಪ್ಪ, ಸಣ್ಣ ಹುಡುಗ, ಮೊಣಗಾಲ ಉಂಟ ಹರಿತಿತ್ತು ನೋಡು, ಬಸಿತಿತ್ತು ಬಸಿ ಬಸಿ. ತಿನ್ಮಾಡ ತಿಂದ್ಬಿಡೋದು ಅದ ಕಬ್ರಾರಿ. ಎಗ್ರೆಸ್ ಸಿಕ್ಕಲ್ಲ, ಅದು ಕಡ್ಡಾಡಿಸಿ ಕೊಟ್ಟು ಬಿಟ್ರ. ಯಾ ಎಣ್ಣೆ ಹಾಕನು, ಯಾ ಖಾರ ಹಾಕನು, ಕಡ್ಡಾಡಿಸಿ ಕೊಟ್ಟು ಬಿಟ್ರನಪ್ಪ. ನಾವು ಕಬ್ರಾರಿ ತಿಂದ್ಬಿಟ್ಟಿವಿ, ಹುಚ್ಕೋಟ್ ಹಾಕಿ ಬಿಡತ್ತಪ್ಪ ನಾವು. ಎಳ್ನೀರು ಕುಡಿದ್ರು ನಿಂದ್ರವ ಅಂತ, ಗುಳಿಗೂ ತುಂದ್ರು ನಿಂದ್ರು. ಅದೇನ್ ಏನ್ ಸ್ವಚ್ಛ ಆಗ್ಬೇಕು, ಏನ್ ಆಗ್ಬೇಕಾಗಿರೋದು. ತಪ್ಪ ಹಿಂದಿಂದ ಮುಂದಿನ ಪೂರ ಕಿತ್ಕೊಂಡ್ ಕಿನಾರ ಆಗ್ಬೋದು. ತಪ್ಪ ಮರ ಅವಾಗಂತ ಅಗ್ರೆಸ್ ಕೈ ಬಿಡ್ಬಿಡ್ತೀನಿ. ಅಗ್ರೆಸ್ ಅಂತ ಕ್ರಶ್ ಅದಲ್ಪ ಮತ್ತ ಅವಾಗ ಅವಾಗ ಒಟ್ಟ. ನಿಂಗ್ ಹೆಂಗೋ ಅಗ್ರೆಸ್ ಎಗ್ರೆಸ್ ತಿಂದಿಲ್ಲ, ತಿನ್ನಂಗಿಲ್ಲ ಒಟ್ಟ ಇಲ್ಲ, ವಾಸನೆ ಅಷ್ಟ. ಕೈಯಾಗ ಏನ್ರ ಅಕಸ್ಮಾತ್ 500-1000 ಬಂದತಿಕ್ಕ ಫ್ರೆಂಡ್ಸ್ ಇರ್ತಾರಲ್ಲ, ಕರ್ಕೊಂಡಾಗ ಫಸ್ಟ್ ಎಗ್ರೆಸ್
ಎಗ್ ರೈಸ ಅದ್ರ ಜೊತೆ ಕಬಾಬ ತಿಂದ ಬಲ್ಲಿ ಓಯ್ ಮುಟ್ಬಾಡಪ್ಪ ಪ್ಲೀಸ್. ಮೈಕ್ ಕೆಡದ್ ಮತ್ತೆಲ್ಲ ಬಿಟ್ಟು ಒಳಗಡೆ ಬಂದಿಲ್ಲ. ತಳಗೊಂದ್ ಮೈಕ್ ಬಿದ್ದತ್ತಲ್ಲಿ ಜಪ್ಪನ್ ಹೋಗಿ ಹಂಗ ಹಿಂಬಲ್ಲ ನಾವ್ನ ಈ ಯಾವಾಗ ಅದು ಹವಾ ಬಿದ್ದಾಗ ಮೊರ ಬಿದ್ದಾಗ ನೀ ಇದನ್ ಮಾಡ್ತಿ ದೇವ್ರ ಹಿಂಬಲ್ಲ ಅಡ್ಡಾಡ್ತಿರ್ಲ ಯಾವಾಗ ಯಾವ್ದು ಅಲಾ ಬಿದ್ದಾಗಿಲ್ಲ ಮೊರ ಬಿದ್ದಾಗ ಎರಡು ಬೇರೆ ಬೇರೆ ಎರಡು ಒಂದು ಅಲಾಬ ಮೊಹರಂ ಹಂಗ ಹೇಳ್ರಿ ಐಟದ ಕೆಲ ಸಂಸ್ಕೃತಿ ಬಾಳ ದೂರ ಐತಿ ಹುಡುಗ. ಏ ಇಲ್ಲ ನಾ ಜನಪದ ಇಲ್ಲ ಇಲ್ಲ ಅದ್ ಹೆಂಗೈತಿ ಜನಪದ ಅಲಾವ್ದಾಗ ಒಂದ್ ಬರ್ದಾರ ಮೊರಮ್ದಾಗ ಒಂದ್ ಬರ್ದಾರ ಎರಡು ಬೇರೆ ಬೇರೆ ಹಬ್ಬ ಎಲ್ಲ ನೆನಪು ಸಂಜೆ ಬೆಳಕಪ್ಪತಾನ ಹತ್ಸತ ಮೂಕತ್ತದವ್ರು ಮೂಕ್ ಹೋಯ್ತಂದೇವ್ರು ನಿನ್ ಹನಿದಪ್ಪರ ಮುಟ್ಟಂದ ಯಾಕ ಒಮ್ಮ ಮಾಡಿ ನಾವು ತಪ್ಪ ರೌಂಡ್ ಹೋಗುದ್ ನಮ್ದು ಉಳದೆ ನಾ ಯಾಕ ಕವರ್ ಆಗತ್ತಿಲ್ಲ ತರ್ಸೋದು ಇವಾರ ಈ ಕಡೆ ಸರ್ದ್ ಬಿಟ್ಟಾರ ಪೂರ. ಇಲ್ಲ ಅಳುವ ಮಾರ ಕೇಳ ಮೈಕ್ ಇನ್ನಟ್ ಮ್ಯಾಗ ಎತ್ತಿ ಬಿಡು ಅಂದ್ರ ಇದ ಆಗ್ಬಾರ್ದು. ಸ್ವಲ್ಪ ಟೈಮಿಂಗ್ ಎಟ್ ನೋಡ್ಕೊಂಡ್ಬಿಡ ಎಷ್ಟಾಗೈತೆ ಅಂತ ಹೊಡತಿಗೆ 100 ಹೊಡಿ ಅವನವನ ಕಟ್ ಮಾಡ್ತೀನಿ ನಡು ಯಾಕೆ ಕಟ್ಗೆಟ್ಟಿರ ಏನಾಗ ಎದಕ್ ವಿಚಾರ ಮಾಡುತ್ತೆ ಮುಂದೆ ಹಿಂದಿನ ನಡಿ ಇವನ್ ಬಂದಲ್ಲ ಕ್ಯಾರೆಕ್ಟರ್ ಅದಕ್ಕೆ ನನಗೆ ಲೈಕ್ ಇಲ್ಲ. ಅಣ್ಣ ಇವ್ ನೋಡಿ ಇದ ಹೊಟ್ಟಿಂಗ್ ಕುಟ್ರ ಮರ ಈ ಹೊಟ್ಟಿಂಗ್ ಕುಟ್ರ ನೀನೇ ಇದ್ದಿಲ್ ಸರ್ ಸಾಪ ಹೊಡ್ ತಂದು ಹೋದ್ವಿ ಹಾವ್ ಕೈಯ ಬಂತಲ ಏ ಮರ ಅಚ್ ಕಡೆ ಮಗಲ್ ಏನ್ ನೋಡಿವಿ ಸಣ್ಣ ಸಣ್ಣ ಗುಂಪಿ ಹಾಕಿವಿ ಮಳಿ ಹೊಡಿಬಾರ್ದ ಅಂತ ಒಂದ್ ಲೆಕ್ಕಕ್ಕೆ ಅಟ್ಟ ಒಂದ್ 10-15 ಗಂಟೆ ಒಟ್ಟು ಗುಂಪಿ ಆ ಗುಂಪಿ ಪೈಪ್ ಹಾಕಿ 2 ಸಲ ಹೋದ್ವಿ 2 ಸಲ ಟೇಲರ್ ತುಂಬಿ ಬಿಟ್ಟದ್ದು ತಂದ್ ಇವಾಗ ಇವ್ರಿಬ್ರು ಮ್ಯಾಕ್ ತೊಳ್ಕೊಳ ನಾವ್ನು ಹೋಗ ಟೇಲರ್ದಿಂದ 2 ತೆಕ್ಕಿ ಹೋಗದ್ 3ನೇ ತೆಕ್ಕಿ ಹಾವ ಕೈಯ ಮಾತಪ್ಪ ಅಯ್ಯಪ್ಪ ತರ 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 ನಡಗಿದ್ನಿ ಸರ್ ನಿಟ್ ದೂರ್ತ ಹಾವ್ ಮಾತ ಅನ್ನಿ ಅವ್ ಸುನಿಲ ಹಾವ್ ನಂಬಲ್ಲ ಅದಕ್ಕ ಇದಿರ್ಬೇಕು ನೋಡ್ಲಿ ಅದಂತಾನಪ್ಪ ಹೋತಿಕಾಟ ಅದ ಏನಾಗೈತಿ ಕೇಳಿಲ್ಲ ಟೇಲರ್ ಬಿಟ್ಟು ಸಿಕ್ಕಾಬಿಟ್ಟು ಎತ್ತರ ಇದ್ದತಿ ಹೊಟ್ಟ ಪೂರಾ ಹೋಗಿ ಮುಟ್ಟ ತಳಗ ಹೋಗೈತೆ ಲಾಸ್ಟ್ 1 ಗಂಟೆ ಉಳ್ದೈತಿ ಟೆಕ್ ಹಾಕೊಂಡ್ ಯಾರಿಗೆ ಇದೊಂದ್ ಉಳದತ್ ಹಿಂಗ್ ತಗೊಂಡ್ ಹಿಂಗ್ ಉಯ್ಯಾಕತ್ತಾರ ಬಂದ್ಬಿಡತ್ ಕೈಯಾಗ ಬಂದ್ಬಿಡತ್ತೆ ಹಿಂದಕ್ ಸರಿಯಾನ ಆ ಕಡೆ ತಗೊಂಡ್ ಇಲ್ಲಿ ಹೊಲ್ಲಾಗ ಹಣದ ಬಿಡು ತಗೊಂಬರಿ ಅಂತದ್ರಾಗ ಯಾವ ಅಂದ್ರಿಲ್ಲ ಯಪ್ಪ ಅಂದ್ರಿಲ್ಲ ಹೋಗಿದ್ಜಿ ಹೋತ ಅಂತವ್ರಾಗ ಹಣದ ಬಿಡು ತಗೊಂಬರು ಅವನು ಸಿಟ್ಟಿರ್ತಾವ ಹಾವ ಬಾಳ ಕಟ್ ಸಿಟ್ಟಿರ್ತಾವ. ಯಪ್ಪ ಈಗ ನಿತಿನ್ ಅಂತಾರ ಅದ್ರ ಏನೋ ಧೈರ್ಯದ ಮನುಷ್ಯರ ಹಾಕಾರ ಅದ್ರ ಬಾಲ ಹಿಡದ ನೆಲಕರ ಬಿಡ್ತಾರ ಮತ್ತೆ ಏನಾಗ್ಬೇಕು ಹೆಂಗಿತ್ನ ರಸಲ್ ವಾಯ್ಪರ್ ಆಯಿ ಮ್ಯಾಗ ಅದೇ ಆಯಿ ಗಟ್ಟಿ ಹಾವಿನ ಡಿಸೈನ್ ಬಾಳ ಇಷ್ಟ. ಡಿಸೈನ್ ಬೇಕಾಗಿಲ್ಲ ಮೊನ್ನೆ ಏನಾಗೈತೆನ ನಾ ಯೂಶಲಿ ಈ ರೀಸೆಂಟ್ ಆಗಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ದುಸ್ಸ ಹೊಲ ಮಾಡೋದು ಮಣಿ ಗಳೆ ಹೊಡೆ ಹಾವ್ ಗಾಲೆ ಬಂದತಿ ಅಪ್ಪನ್ ಕರೆವಲ್ಲ ಟ್ರ್ಯಾಕ್ಟರ್ ಬಂದ್ ಮಾಡಿ ಇಲ್ಲಿ ನೋಡ್ರಿ ಹಾವ್ ಬರತ್ತ ದುಡ್ಡು ಮಾಡಕತ್ತಿದ್ವಿ ಹಂಗ್ ಮಾಡಿ ದುಸ್ಸ ವಿಡಿಯೋ ಮಾಡಿ ಹೊಡೋಗ್ಬಿಟ್ಟತಿ ಬಟ್ ಏನ್ರ ಸಿಕ್ಕ್ರ ಕ್ಯಾಪ್ಚರ್ ಮಾಡೋದು ಅಂತಂದು ಅದು ಹಾವ್ ಮುಂದಕ್ಕೆ ಹೋಗೋದ್ ಮಗಂದ ವಿಡಿಯೋ ಮಾಡ್ಬಿಟ್ಟ ನನ್ನ ನೋಡಕತ್ತ ಮಾಡಕ್ ನಮ್ಮದ್ ಕಾಲ್ ತಗೊಂಡ್ ಹೇರೇ ಬಿಡ್ತೀನಿ ಇಲ್ಲ ಅವಳು ಹೇರೆ ತರಬಿದ್ ನೋಡತ್ತಿ ಹೇರೆ ಇಲ್ಲ ಐತ್ ನೋಡ್ರಿ ಅದ್ ಏನಾಗೈತಿ ಫಸ್ಟ್ನೇತ್ತರ ಹೋಗಿನಿ 2ನೇತ್ತರ ಗಾಲೆ ಮಾಡ್ಬಿಡತ್ತಿ ನೋಡೇ ಇಲ್ಲ ನನ್ ಪದ ಸೆಟ್ಟಿಯ ಪಚ್ಚಿನ ಅವಳ ಹೊಸ ಬಾಳ್ ಬೆಳಗೊಂದು ಹಾಡೋ ಮತ್ ಕೇಳಿ ನಾವ್ ಫುಲ್ ಚಿತ್ತ ಮೇಡ ಅಂದ್ರ ಹಡ್ಯಾತ್ ಹೊಡ್ತೀನಿ ಗಾಲಿ ಅದ ಸಿಕ್ಕತಿ ಹೊಳ್ಳಿ 2ನೇತ್ರಿಗೆ ಮೊಳಸೊಂದ್ ಬರೋಕ ಗಾಲಿ ಬಡ್ಡೆ ಸಿಕ್ತಪ್ಪ ತರಬಿದ್ನಿ ಅಪ್ಪಲ್ಲ ನಿಮ್ಮ ಆಸೆ ಬಿಟ್ಟಿಲಿ ಅರ್ಜಿ ಮಾಡಿ ಬಿಡಬಾರ್ದ ನನ್ನ ಹೆಂಗ ಆಸೆ ಬಿಟ್ಟಿನ ಏನೇನೊಂದ್ ಕಾಲ ಹೆಚ್ಚಿಗೆ ಹೇಳದ್ ಬಿಟ್ನಿ ತಗದ ಒಟ್ಟ ಇಲ್ಲ ಈ ಹನಿ ಮಾಡಂತಾರಪ್ಪ ಫಾರೆಸ್ಟ್ ಆಫೀಸರ್ಸ್ ಹೇಳ್ತಾರ ಹಂಗೆಲ್ಲಾ ಮಾಡ್ಬಾರ್ದ ರೆಸ್ಕ್ಯೂ ಮಾಡ್ಬೇಕು ಹೋಗಿ ಬಿಡ್ಬೇಕಂತ ಹೊಳ್ಳಿ ಗುಡ್ಡಕ್ ಬಿಡ್ತಾರ ಹೊಳ್ಳಿ ಇದೇ ಬರ್ತಾವ್ರ ಅವ್ ಹಿಂಗೆಲ್ಲಿ ಸಿಟ್ಟಾಗ ಅಟ್ಟ ನಡೀತಾವ ಬಿಡ ನಾವು ಅವನ ಇಲ್ಲಿ ರೆಸ್ಕ್ಯೂ ಮಾಡಂದ್ರ ಯಾಂಗ್ ಬರ್ಬೇಕಟ್ಟತಿ ಈಗ ಹೊಟ್ಟೈತಿ ಹಾವ್ ಇಸ್ಕಾರ ಅಂತ ಮನುಷ್ಯ ಇಸ್ಕಾರ ಇದ್ರ ನೋಡಿಲ್ಲ ಹೆಂಗ ಗಲ್ಲು ಶಿಕ್ಷೆ ಹಾಕಿರ್ತತಿ
ಕಣ್ಣಿಗೆ ಅರಿವಿ ಕಟ್ಟಿ ನಿಂಗ್ ಹಾವು ಕಡಿಸ್ತೀವಪ್ಪ ಅಂತಂತಾರ ಹಂಗ. ಹಾವು ಕಡಿಸ್ತೀವಿ ಅಂದ ಬರೇ ಒಂದ್ ಇದಿರ್ತಲ್ಲ ನಾರ್ಮಲ್ ಏನೋ ತೊಂದ್ ತೋರಿಸ್ತಾರ, ಸತ್ತ ಬಿಡ್ತಾನ. ಹಾಲ್ ಚೆಕ್ ಮಾಡಿದ್ರ ಅವ್ನ ಬಾಡಿ ಒಳಗ್ ಹಾವಿನ ವಿಷ ಇರ್ತದ. ಬರೇ ಇಮ್ಯಾಜಿನೇಷನ್ ಮಾಡ್ಕೊಂಡ್ರ ಸಾಕ, ಅದರಿಂದ ಮೈಂಡ್ ಸೆಟ್ ಮೈಂಡ್ ಸೆಟ್ ಹೆಂಗ್ ಗೊತ್ತ ಈಗ ಒಬ್ಬ ಮನುಷ್ಯಾಗ ಅದ ಕೈದಿಗೆ ಅವ ಟ್ರೀಟ್ಮೆಂಟ್ ಕೊಡ್ತಿರ್ತಾರ. ಇದು ಅವಂಗ ಗಲ್ಲ ಸೆಕ್ಸ್ ಹಾಕಿರ್ತೈತಿ. ಒಬ್ಬ ಡಾಕ್ಟರ್ ಅವಂಗ ಮೆಂಟಲಿ ಹೆಂಗೈತಿ ಚೆಕ್ ಮಾಡಕ್ ತಗೊಂಡೋಗ್ತಾರ. ಅವ್ನ ತಗೊಂಡೋಗ ನನಗ ಒಂದು ಇಂಜೆಕ್ಷನ್ ಕೊಡ್ತೀವಿ, ಇಂಜೆಕ್ಷನ್ ಕೊಡೋ ನೀ ಸತ್ತ ಹೋಗಿ ಅಂದ್ಬಿಟ್ಟಿರ್ತಾರ. ಅವ್ನ ವಾಟರ್ ಇಂಜೆಕ್ಷನ್ ಮಾಡಕ ಸತ್ತ ಬಿಡ್ತಾನ. ಹಂಗ ಇಶಾನ ಕೊಟ್ಬಿಟ್ರ ಅಂತಂದ್ರ ಎಲ್ಲಾ ಮೈಂಡ್ ಬ್ಲಾಕ್ ಆಗಿ ಸತ್ತ ಹಂಗಿರ್ತ ಮೈಂಡ್ ಸೆಟ್ ಅಂದ್ರೆ ಅಂತ. ಮೈಂಡ್ ಅನ್ನೋದ ಕನಕ ಕೋಳಿ ಹೊಡೆದ್ರಲ್ಪ ಸಾಯಿ ಸಿಬಿಲೆ ಮುಚ್ಚಿ ನೋಡಿ ಎಲ್ಲಾರ್ದು ಕೋಳಿ ಚಿಕನ್ ಅದ್ ಫ್ರೀ ಐತಿ ಇವಂಗ. ಚಿಕನ್ ಕೈಯಾಗಿ ಚಿಕನ್ ಕೈಯಾಗಿ ಒಂದ್ ಎಕ್ಸಿಕ್ಯೂಟ್ ಮಾಡೋಣ. ಇಮ್ಯಾಜಿನ್ ಮಾಡ್ಕೊ ಫುಲ್, ನಾ ಏನ್ ಹೇಳ್ತ ಫುಲ್ ಇಮ್ಯಾಜಿನ್ ಮಾಡ್ಕೊ. ನಿನ್ ಮುಂದ ಒಂದ್ ಹಣ್ಣಿಂದ ಬುಟ್ಟಿ ಐತಿ, ಒಂದ್ ಪುಟ್ಟ್ಯಾಗ ಹಣ್ಣು ತೊಟ್ಕೋತಾರ. ಅದ್ರಾಗ ಆಪಲ್ ಐತಿ, ಮ್ಯಾಂಗೋ ಐತಿ, ಬಾಳಿಕಾಯಿ ಐತಿ, ಇಷ್ಟೆಲ್ಲಾ ಹಣ್ಣು ಅದ. ಅದ್ರಾಗ ಒಂದ್ ಹಣ್ಣು ತಕ್ಕೋರಿ. ತಕ್ಕೋರು ಮರ ಅಕ್ಕಿ ಅಂದ್ರೆ ಏನ್ ಹೇಳಿ ತಕೊಂಡಿ ಹುಡುಕ್ಯಾರ ತಕ್ಕ ಹಂಗ ತಕೋಬೇಡ, ಐತಿ ಅಂತ ಫೀಲ್ ಮಾಡ್ಕೊಂಡ್ ತಕೋ. ಹುಳ ಹಾಕಿ ತಗೋಬೇಡ ಚಲೋ. ಈಗ ಒಟ್ಟ ಒಂದ್ ಆರೆಂಜ್, ಒಂದ್ ಆಪಲ್, ಒಂದ್ ಬಾಳೆಹಣ್ಣ, ಅದ್ರಾಗ ಒಂದ್ ಯಾರ ಒಂದ್ ಪೈನಾಪಲ್ ಒಯ್ತಾರ ತಕೊಂಡೆ. ಈಗ ಅದನ್ನ ಫುಲ್ ಕಿವ್ಚಿಂಗ್, ಫುಲ್ ಆಸ್ ಇಫ್ ನಿನ್ ಕೈ ಐತೆ ಅನ್ನೋದಕ್ಕೆ ಕಿವ್ಚಿದೆ. ಈಗ ಸ್ಮೆಲ್ ನೋಡ ಏನ್ ಬಂತ? ಹೊಲಸು ಬಂತಿಲ್ಲ? ಇಲ್ಲ ಬರ್ಬೇಕಣ್ಣ ಖರೆ ಅಂದ್ರ ಹಂಗ ಇಮ್ಯಾಜಿನೇಷನ್ ಮಾಡಿದ್ ನಾವ್ ಬರ್ದತ್ತದ. ಇಂಡೆಪ್ತ್ ಆಗಿ ಹೋಗ್ಬೇಕಾದ್ರೆ ಹಂಗ ಇಮ್ಯಾಜಿನೇಷನ್ ಫೀಲ್ ಕೊಡ್ಲಿದ್ದೇವ. ಇಲ್ಲ ಬರ್ತೈತಿ ಮಾಡಿದ್ ನೆಗಡಿ ಐತ್ಲ ಒಂದ್ ಬಾದ್ ಆಗಿತ್ತಲ್ಲ ತಮ್ಮ. ಅಯ್ಯಪ್ಪು ಜಿಕ್ಕದ ಪಕ್ಕದಲ್ಲಿ ಡೀಸೆಲ್ ನೋಡಿದೆ ಕವರ್ ಆಕತ್ತೆ ತಂದ ಚಿಂತೆ ಅಲ್ಪ. ಇಲ್ಲ ಇಲ್ಲಿದ್ದ ನೋಡ್ಯಾವ ಇಲ್ಲಿ ಬರ್ತದ ಸರ್ಚ್ ಕುದ್ರತ್ತಿ. ಏನ ನಿದ್ದೆ ಟೈಮ್ ಏನ ಹಡ್ರಂತ ಹೆಸರು ಕೂತಿರು. ಅಲ್ಲ ಎದ್ದು ಅಪ್ಪ ತಗದ ಹಸ್ತಾನ. ನೆಕ್ಸ್ಟ್ ಎಪಿಸೋಡ್ ಒಂದೈತಿ ಬಾಯ್ ಬಿಡಲಿ ಏನ್ಲಿ ಯಾರ ಪವಿತ್ರವಾದ ನೀನ ಹೇಳ್ಬಿಡಪ್ಪ ನಂದ್ ಏನೈತಿ, ನೀನ ಹೇಳಿ, ನಿಂಗ್ ಗೊತ್ತೈತ್ಲ. ಪವಿತ್ರವಾದ ಲವ್ವಿಗೆ ಉತ್ತರ ಬಚ್ಚಿಟ್ಕೊಂಡ್ ಹೆಂಗ್ ಕುಂದ್ರಾತ ನೋಡ್ಲ ಅದನ್ನ ಒಳಗಿಂದ. ಯಾಕಂದ್ರ ಅಷ್ಟ್ ಹರ್ಟ್ ಆಗಿತ್ತಲ್ಲ. ಏನ ಅಷ್ಟ್ ಹರ್ಟ್ ಆಗಿತ್ತಲ್ಲ. ಏನಪ್ಪ ನಂಗೆ ಗೊತ್ತಾಗಲ್. ನಾ ಯಾವ ಸೈಕಲ್ ರೇಸ್ ಅಷ್ಟ ಗೊತ್ತದ, ಓದಿದ್ ಏನ್ ನೆನಪಿಲ್ಲ. ಏನು ಗೊತ್ತೇ ಇಲ್ಲ. ಹಚ್ಚಿತಾರಂದ್ರೆ ಯಾರನ್ನ ಗೊತ್ತಿಲ್ಲ. ಅವರು ಯಾರದು ಹೀರೋಯಿನ್. ಒಂದ್ ಯಾವ್ದೋ ಟೈಮ್ದಾಗ ಹುಲಿದ ಫೋನ್ ತುಡುಗ ಆಗಿತ್ತಂತಪ್ಪ, ತುಡುಗ ಹಾಕತ್ತಿತ್ತ ಏನೋ ಮಾಡಿದ್ನಂತ. ಡೆಲ್ಯಾಗ ಏನಾಗಿತ್ತು ಆನಂದ, ಅದು ಆನಂದ ಹೇಳ್ತೀನಿ ಪ್ರತಿಯೊಂದು ಅಪ್ಡೇಟ್ ಮಾಡಿರ್ತೀನಿ ಕಾಕಾಗೆ. ಏನಾಗಿತ್ತು ಸಂಜೆ ಒಬ್ಬ ಮತ್ತ ಶಂಕರ್ ಫಸ್ಟ್ ಸಂಜೆ ಒಂದನೇ ಸಲ ಫ್ರೆಂಡ್ಸ್ ಜೊತೆ ಹುಡುಗರ ಜೊತೆ ಎಲ್ಲರ ಜೊತೆ ಡೆಲ್ಲಿ ಹೋಗಿದ್ದೆ. ಎರಡನೇ ಸಲ ಜಾಬ್ ಟ್ರಯಲ್ ಸಂಬಂಧ ಸೆಲೆಕ್ಷನ್ ಆಗಿತ್ತು, ಹೋಗಿದ್ನಿ. ಹೋದಾಗ ಏನಾಗಿತ್ತು, ಟ್ರಯಲ್ ಸಂಚಾನ ಅಡ್ಡಾಡಿನಿ. ಎಲ್ಲಾ ಮುಗ್ದತ್ತೆ, ಏನೇನದ ಇನ್ ಸೆಲೆಕ್ಷನ್ ಟ್ರಯಲ್ಸ್ ಅದ ಏನೇನ ಮತ್ತ ಸರ್ಟಿಫಿಕೇಟ್ ವೆರಿಫಿಕೇಶನ್ ಎಲ್ಲಾ ಮುಗ್ದತಿ. ನೋಡು ನಾವ್ ಇಮೇಲ್ ಹಾಕ್ತಿವ್ ಅದನ್ನ ಹಾಕ್ತೇವ ಅಂತಂದ ನೀವ್ ಹೋಗ್ಬೋದು ಅಂತಂದ್ ಕಳಿಸಿ ಕೊಟ್ರಪ್ಪ ನಮ್ಮನ್ನ. ಟ್ರೈನ್ದಾಗ ಬರೋ ಮುಂದ್ಯಾಗ ಚಾರ್ಜ್ ಇಲ್ಲ ಫೋನ್, ಸಂಚಾನ ಒತ್ತಾಗಿ ಹೋಗ್ಬಿಟ್ರ ಚಾರ್ಜ್. ಅದಕ್ಕೆ ಏನಾಗ್ಬಿಟ್ಟೈತಿ, ಚಾರ್ಜ್ ಹೋಗಿದಕ್ಕ ನಾ ಏನ್ ಮಾಡ್ಬಿಟ್ಟಿನಿ, ಫೋನ್ ಹಿಂಗ್ ತೋರ್ಸೋದ್ ನೋಡೋದು, ಹಿಂಗ್ ಇಡೋದು, ನೋಡೋದು ಇಡೋದು. ಚಾರ್ಜ್ ಎಲ್ಲಿ ಹಾಕ್ತೀನಿ ಅನ್ನೋರುತ್ತೆ ನಂದ. ಈಚ್ ಕಡೆ ಅಂತ ಆಚ ಕಡೆ ಹೋಗ್ಬೇಕೀಗ, ಸಿಕ್ಕಾಬಿಟ್ಟು ಗದ್ಲೈತಿ. ಆ ಗದ್ದದಾಗ ಹೊಂಟಿನ ಸಂಜು ಸಕಾಯಿ ಹಾಕಿ ಜಗ್ಗುದ್ ಗೊತ್ತಾಗ್ಬಿಡ್ತಿಪ್ಪ. ಸ್ವಲ್ಪ ಟೈಟ್ ಪ್ಯಾಂಟ್ ಟೈಟ್ ಇತ್ತ, ಹಿಂಗ್ ಮಾಡಿ ಹಿಂಗ್ ತಗೋದ್ ಗೊತ್ತಾಗ್ಬಿಡ್ತಿ. ಫೋನ್ ಅಂತ ಹಿಂಗ್ ನೋಡಿ ಹಿಂಗ್ ಪಟಕ್ನ ಹಿಡಿದ್ಬಿಟ್ನಿ ಫೋನ್ ಹಿಡಿದ್ನಿ. ಫೋನ್ ಹಿಡ್ಕೊಳ್ಳೋಣ ಇಲ್ಲ ಹಿಂಗ್ ಹೊಂಟಿತ್ ಸಂಜು. ಇನ್ ಒಂದ್ ಸೆಕೆಂಡ್ ಆದ್ರ ಹಿಂದಕ್ ಹೊಕ್ಕಿತ್ತದ, ಪಟಕ್ನ ಹಿಡಿದ್ಬಿಟ್ನಿಪ್ಪ. ಎಷ್ಟು ಸ್ಪೀಡ್ ಆಗತ್ತ ಸ್ಪೀಡ್ ಹಿಡಿದ್ಬಿಟ್ನಿ ಫೋನ್. ಹಿಡ್ಕೋ ಕೈ ಬಿಟ್ಬಿಟ್ಟ ಅಲ್ಲಿ. ಕೈ ಬಿಟ್ಕೊ ಹಿಂಗ್ ನೋಡ್ತೀನಿ, ಅವ ಐತ್ಲ ಸಂಬಂಧ ಇಲ್ಲ ರತ್ತೆ. ಕಾಡಿ
ಡೀಸೆಂಟ್ ಅದ ಮತ್ ನೋಡಾಕ ಇಲ್ಲೊಂದ್ ಏನೋ ಒಂಥರ ಹಿಂಗ ಮಾರ್ಕ್ ಬಿದ್ದಿತ್ತು ಅಷ್ಟ ನೆನಪೈತಿ ನಂಗೆ. ಫುಲ್ ಡೀಸೆಂಟ್ ಅದಾನ, ಇನ್ಸೆಂಟ್ ಮಾಡಿ ಎಲ್ಲಾ ಮಾಡ್ಯಾನಪ್ಪ. ಅವನು ಏನ್ ಮಾಡಿನ ಸಂಜೆ ನಂಗ್ ಮೊಣಕಾಲ್ ಏಟ್ ಕಸೋ ಐತಟ್ಟು ಹೊಟ್ಟಿಗೆ ಗುದ್ದಿ ಬಿಟ್ನಪ್ಪ. ಏನ್ ರಿಯಾಕ್ಟ್ ಮಾಡ್ತಾನ ನೋಡೋನ್ ತಡೆ ಅಂತ ನಂಗ್ ಸಿಟ್ ಬಂದ್ಬಿಡ್ತಿ ಅಲ್ಲೇ. ಇಲ್ಲಿ ಫೋನ್ ಕಳೆದ್ರೆ ಹೆಂಗ್ ಹೋಗೋದ್ ನಾವ್ ಊರಿಗೆ, ಆ ಸಿಟ್ ನನಗ್ ಬಂದ್ಬಿಡ್ತಿ. ಸಿಟ್ ಬಂದ್ಕೊ ಎಟ್ ಆಗತ್ತ ಕಾಲಿಲಿ ಒದ್ನಿ, ಕಾಲಿ ಒದ್ದು ರೆಸ್ಪಾನ್ಸ್ ಇಲ್ಲ, ಬಡಿದ ಬಡದಾರಂಗ ಬಾಳ್ಕಟ್ ಅಂಜಿಬಿಟ್ಟನ್ ಸಂಜೆ. ನಾ ಏನ್ ಮಾಡಾಕತ್ನಿ ಬ್ಯಾಂಚು ಅಂತ ಮಾಡಿ ಹಿಂಗೇನೋ ಮಾಡಿಬಿಟ್ನಪ್ಪ. ನಂಗೆ ಏನ್ ಬರೋದು ಹಿಂದಿ ಒಳಗೆ ಬೇದ ಹಂಗ್ ಮಾಡಿ ಹಿಂಗ್ ಒದ್ ಬಿಟ್ನಿ. ಒದ್ದಿದ್ ಕೂಡ ಪಟ್ಟಾನು ತೇರಿತ್ ನನಗ. ಅವಂಗೂ ಪೆಟ್ ಹತ್ತಿ ಅವ್ನ್ ಪಟ್ಟ ಹಾಕಿದ, ಬೆಲ್ಟ್ ಹಾಕಿದ್ದ. ಬೆಲ್ಟ್ ಇಲ್ಲಿ ಚುಚ್ಚಿದಂಗ ಆತ್ ಸ್ವಲ್ಪ. ಜೀನ್ಸ್ ಪ್ಯಾಂಟ್ ಹಿಂಗ್ ಗುದ್ದಿನಪ್ಪ. ಗುದ್ದಿದ್ ಕೂಡ ಸುಮ್ ಸೀದ ಹೋಗಿಬಿಟ್ಟ. ಹಾಳ್ ಸತಕ್ ನೋಡ್ಲಿಲ್ಲ. ತಳ ಇಳಿದ್ ಕೂಡ ನೋಡ್ತಾನದ್ ಗೊತ್ತಿತ್ತ. ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ ಸಂಜೆ. ನೋಡ್ತಾ ನೋಡ್ಲಿ ಒಂದ ಸೆಕೆಂಡ್ ಹಿಂಗ್ ನೋಡಿ ಒಳಗೆ ಹೋಗ್ಬಿಟ್ಟು ಸುಳಿ ಮಗ ಹಿಂದ್ ಬರಾಕತ್ತಾನ ಅಂತ ಅಷ್ಟ. ಅವಂಗ ಅವಂಗೇನ್ ಲುಕ್ ಕೊಡ್ಬೇಕು ನಾನು ಇದು ಮಾಡು ಹಿಡ್ಕೊಂಡ್ಬಿಟ್ಟಿನ್ಲೆ. ಬಾಳ 5-6% ಅದೇ ಚಾರ್ಜ್ ಉಳಿದೈತಿ ಸಂಜೆ ಸ್ಯಾಮ್ಸಂಗ್. ತೆಗದ್ ಫೋಟೋ ತೆಗಿಬೇಕು, ಅವ್ ಹಳ್ಳಿಯವ್ರ ಫೋಟೋ ತೆಗಿಬೇಕಂತ ಇತ್ತು ನಂಗೆ ತಲ್ಯಾಗ. ಅವ ಒಂದ್ ಸೆಕೆಂಡ್ ಹಾಳ್ತಾನಂತ ಗೊತ್ತಿತ್ತ. ಅವ ಬರೀ ಇತ್ಲ ಹಿಂದ್ ಬರಾಕತ್ತಾನಂತ ಬರೀ ನಿದರ್ ಹಚ್ಚಿದ ಅಷ್ಟ. ಕರೆಕ್ಟ್ ಹಾಳಿಲ್ಲ. ಮತ್ ಹೋಲ್ಬಿಡ ಅಂತಂದ್ ಹಂಗ ಬಂದೆ. ಅವತ್ ಮತ್ ಸಮಾಧಾನ ಆತ್ ಹೊರಗ್ ಬರಾನ. ಫೋನ್ ಕೊಳಿದ್ರಾಗೆ ಇತ್ತು. ಅಪ್ಪ ಹಚ್ಚಿ ಹೇಳಿದ್ನೆ, ಹಿಂಗಪ್ಪ ನೋಡ್ ಟ್ರೈನ್ದಾಗ ಹೊತ್ತ ಬಿಡ್ತಿದ್ರು ಫೋನ್, ಜಸ್ಟ್ ಮಿಸ್ ಆತಪ್ಪ ಅಂತ ಹೇಳಿದೆ. ದೂರ ಅಡ್ಡಾಡೋದ ಅಲ್ಲದ ಅಂತಂದ. ಏನ್ ಬಿಡಪ್ಪ ಅಂತಂದ. ಆ ಭಾಗದಾಗ ಜನಸಂಖ್ಯೆ ಬಾಳ ಇರ್ತಾವ. ಹೌದೌದು ಸಂಜೆ ಕರೆನ ಅಲ್ಲಿ ಏನ್ ಮಾಡ್ಬೇಕು ನಮ್ ಗತಿ ಬದುಕಲ್ಲ. ಇಷ್ಟು ಚಿಲ್ ಅದ ಸಂಜೆ, ಇಷ್ಟ ಚಿಲ್ ಆಗ್ತದೆ ಡೆಲ್ಲಿ ಅಂತ ಸಿಟಿ ಸಾಧ್ಯನೇ ಇಲ್ಲ ನೋಡಪ್ಪ. ಇವನಪ್ಪ ಅಲ್ಲಿ ಸಂಜೆ ನಂಗೆ ಇನ್ನ ಆನಂದ ನಂಗೆ ಇನ್ನ ತಿಳಿವಲ್ತ ಅಂತ ಡೆಲ್ಲಿ ಅಂತ ಪೊಲ್ಯೂಷನ್ ಅಂತ ಏರಿಯಾದಾಗ ಮೋದಿ ಇನ್ನಾದ್ರೂ ಅಲ್ಲೇ ಇರ್ತಾನಲ್ಲ. ಇದಕ್ಕೆ ಡೆಲ್ಲಿ ಒಳಗೆ ಬೇರೆ ಕಚೇರಿಗಳೆಲ್ಲ ಅಲ್ಲೇ ಅದು ಇರ್ಲಿ ಬಿಡು. ಅವ್ ಇರೋನ್ಕಿನ ಅಲ್ಲೇ ಇರೋದು ಹಂಗ ಒಬ್ಬರೇ ಅಂತ ಇರ್ಲಿ ಇಲ್ಲಿ. ಆದ್ರ ಏನಪ್ಪ ನಮ್ ಬೆಂಗಳೂರು ಭಾರಿಪ್ಪ, ಭಾರಿ ಅಂತ ಭಾರಿ ಇಲ್ಲ. ಈಗ ರಾಜ್ಕುಮಾರ್ ಅವ್ರ ಹಾಡಾಡದಲ್ಲಣ್ಣ, ನೂರಾರು ಬಾಳಿನ ಬೆನ್ನ ಹತ್ತಿ ನೂರಾರು ಸುತ್ತದ ಮೇಲೆ ನಮ್ಮೂರೇ ನಮ್ಗೆ ಮೇಲೆ. ನಾವ್ ಬರೀ ಮಣ್ಣು ಬೆಂಗ್ಳೂರ್ಕ್ ಹೋಗಿ ಬಂದೇವಲ್ಲ. ಸೊ ಬೆಂಗ್ಳೂರ್ಕ್ ಹೋಗಿ ನಾವ್ ಹೊಳ್ಳಿ ಯಾವಾಗ ಬಂದ ನಾತಿದ್ದೆ ಫಸ್ಟ್ನಿಕ್ ಬಾಗಲಕೋಟ್ನಾಗ ಕಂಫರ್ಟ್ ಝೋನ್ ನಾಗ. ಅದಕ್ಕಿಂತ ಮೊದಲು ಇಲ್ಲಿ ಇದು ಕಂಫರ್ಟ್ ಝೋನ್, ಇದಾದ್ಮೇಲೆ ಬಾಗಲಕೋಟ ಆತ. ಸ್ಟೆಪ್ ಸ್ಟೆಪ್ ಹೋಗಿನ ಫಸ್ಟ್ ಇದಾತ. ಇಲ್ಲಿ ಪದ್ಧತಿ ಸ್ಕೂಲ್ ಕಲ್ತಿನೆಲ್ಲ ಆತ. ಕಾಲೇಜ್ ಹಚ್ಚಿರಪ್ಪ ಬಾಗಲಕೋಟ್ ಮೇಕ್ ಬಿಡುತ್ತೆ ನನಗೆ. ಒಂದನೇ ದಿನ ಅಂತೂ ಬಸ್ಸಿಗೆ ನಾವ್ ಅಲ್ಲಿ ಮಟ ಬಸ್ಸಿಗೆ ಒಬ್ಬನ ಹೋಗಿಲ್ಲ. ಬಾಗಲಕೋಟೆಗೆ ಸತ್ಯಕ್ ಹೋಗಿಲ್ಲ. ಬಾಗಲಕೋಟೆ ಎಲ್ಲಿ ಇರೋದು ಗೊತ್ತಿಲ್ಲ. ಅವ ಬಾಗಲಕೋಟೆ ನಂಗ್ ರೊಕ್ಕ ಇಟ್ಕೊಂಡಿದ್ದೆ, 100 ರೂಪಾಯಿ ಇಟ್ಕೊಂಡಿದ್ನಿ. ಅವಾಗ 43 ರೂಪಾಯಿ ಇತ್ತು. ಕೊಟ್ನಿ. ಅವ ಎಲ್ಲಿಗೆ ಅಂದ, ಬಾಗಲಕೋಟೆ ಅಂದ. ಅವ ಹೊಸ ಬಾಗಲಕೋಟ್ಲ ಅಂದ. ಹೊಸ ಬಾಗಲಕೋಟೆ ಹೋಗ್ಬಿಟ್ಟು ಗೊತ್ತೇ ಇಲ್ಲ ಎಲ್ಲಿ ಐತೆ ಅಂತ. ಸುಮ್ ಬುಲೋರ್ ತೊಂದಾಗ ಹೋಗಿದ್ ಗೊತ್ತೈತಿ, ಹಾಳು ಬಂದಿದ್ದೈತಿ. ಅವ ಅಂದ ಹೂ ಅಂದ್ನಿ. ಹೂ ನಾನು 50 ರೂಪಾಯಿ ಕೊಟ್ಟ ಇನ್ 10 ರೂಪಾಯಿ ಅದ್ರ ಬರ್ 43 ರೂಪಾಯಿ ಇಟ್ಕೊಂಡಿದ್ದ. ಅಟ್ ಇಟ್ಕೊಂಡ ಏನ್ ಮಾಡಿದ, ಅಲ್ಲಿ ಮಟ ಹೋದೆ. ಅಲ್ಲಿ ಹೋಗಾನ ಈ ನವನಗರ ಬಸ್ ಸ್ಟ್ಯಾಂಡ್ ಅಂತ. ನಾನ್ ಸ್ಕೂಲ್ ಕಾಲೇಜ್ ಗೊತ್ತಿತ್ತು ಯಾವ ಬಸ್ ಸ್ಟ್ಯಾಂಡ್ ಬರ್ತದ. ಬಟ್ ಇದಕ್ಕ ಅದಕ್ಕೆ ಇದನ್ನಂತರ ಗೊತ್ತಿರ್ತಿಲ್ಲ. ಆದ್ಮೇಲೆ ಹೊಳ್ಳಿ ಆ ಕಡೆಯಿಂದ ನೆಕ್ಸ್ಟ್ ಹಾಲ್ ಟಿಕೆಟ್ ತೆಗ್ಸಿದ್ವಿ. ಈ ಯಾಕೋ ಅನ್ನೋ ಒಂದ ಕಡ್ತೀವಿ. ಯಾಕೆ ಇಲ್ಲೇ ಇರ್ಬೇಕಿಲ್ಲ ನಿನ್ನ ನಗರಲ್ಲ ಅಂದ. ನಾನ್ ಟಿಕೆಟ್ ತೆಗೆದು ಹಾಳೆ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಇದು ಆ ಬಸ್ ಸ್ಟ್ಯಾಂಡ್ ಕಂಡೆ. ಹಳೆ ಬಸ್ ಸ್ಟ್ಯಾಂಡ್ ಆ ಬಸ್ ಸ್ಟ್ಯಾಂಡ್ ಅಂದೆ. ತಂದ್ ಮಾತಲ್ಲಿದ್ದ ಹೇಳ್ದ, ಇದು ನವನಗರ ಬಸ್ ಸ್ಟ್ಯಾಂಡ್ ಐತಿ, ಅದು ಹಳೆ ಬಸ್ ಸ್ಟ್ಯಾಂಡ್ ಅಂತಂದು. ರೊಕ್ಕ ಅದ್ರಾಗ 10 ರೂಪಾಯಿ ಇತ್ಲ, ಅದನ್ನ ಕತ್ತರ್ಸ್ಕೊಂಡ್ ತಗೊಂಡ. ಕತ್ತರ್ಸ್ಕೊಂಡ್ ತಗೊಂಡ್ ಹೋಗಿ ಇಳಿದ್ನಿ. ಇಳಿದ್ ಕೂಡ ಗೊತ್ತಿದ್ ಡೈರೆಕ್ಷನ್ ಹಿಂಗ್ ಹೋಗಿ ಹಿಂಗ್ ಹೊಡೆದ್ನಿ. ಬ್ಯಾಗೆಟಿಗೆ ಹೋಗಿನಂತ ಬ್ಯಾಗೆಟಿಗೆ ಹೊಡೆದ್ನಿ. ಯಾರು ಪರಿಚಯ ಇಲ್ಲ. ಐವನ ಫಸ್ಟ್ ಪುಟ್ಟಿನ ಪರಿಚಯ. ಅಕ್ಕನ ಜೊತೆ ಅಡ್ಯಾಡಿ. ಈಗ ಎಷ್ಟೈತಿ ಈಗ? ಈಗ 53 ಅದ ಬಾಗಲಕೋಟೆಗೆ. ಹಂಗಲ್ವ ಅಲ್ಲೇ ಲೋಕಲ್ ಅಡ್ಡಾಡಕ ಈಗ ಹೆಂಗ ಆಗ್ಬಿಟ್ಟದ ಗೊತ್ತ, ಫಿಕ್ಸ್ ರೇಟ್ ಇಟ್ಬಿಟ್ರ ಅವ್ರ. ನೀ ನವನಗರ ಬಸ್ ಸ್ಟ್ಯಾಂಡ್ ಬಂದ್ ಹತ್ತಿದಿ 43 ರೂಪಾಯಿ, ಗದ್ದಿಂಕೆರೆಗೆ ಬಂದ್ ಹತ್ತಿದಿ 33 ರೂಪಾಯಿ, ವಿದ್ಯಾಗಿರಿ ಹೇಳಿದ್ರು 43. ಗದ್ದಿಂಕೆರೆಗೆ 33. ಬಿಳಿ ಕ್ರಾಸಿಗೆ ಇದು ಹಾಲ್ ಇಲ್ಲಿಗೆ ಬರ್ತೀವಿ ಅಂದ್ರ ಈಗ ಅಲ್ಲಿಂದ ಇಲ್ಲಿಗೆ ಹತ್ತೀನಿ. ಬಿಳಿ ಕ್ರಾಸಿಗೂ 53, ಬಿಳಿಗಿಗೂ 53. ಮೊದಲ ಹಂಗಿದ್ರಕ್ಕಿಲ್ಲ. ಬಿಳಿ ಕ್ರಾಸಿ ಅಂದ್ರೆ ಬೇರೆ, ಬೆಳಿಗ್ಗೆ ಅಂದ್ರೆ ಬೇರೆ ಇತ್ತು. ಈಗೆಲ್ಲಾ ಈಕ್ವಲ್ ಮಾಡ್ಬಿಟ್ಟ ಮಗ. ಏನು ಕಾಲ್ ಮಾಡಕೊಂಡ್ರಿ ಸ್ವಲ್ಪ ನಿಮಗ್ ಹೋಪ ತಡಿ ಕ್ಯಾಮ್ರಾ ಮಾಡ್ತೀನಿ. ಟ್ಯಾಬ್ಲೆಟ್ಸ್ ಎಂಜಾಯ್ ಮಾಡು. ಓದಿಲ್ಲ ಫಸ್ಟ್ ಡೇ ಕಾಲೇಜ್, ಫಸ್ಟ್ ಡೇ ಊರ್ ಬಾಳ ಒಂಥರ ಗಜಿಬಿಜಿ ಅನ್ಸತ್ತಪ್ಪ. ನಾನು ಬಾಗಲಕೋಟೆ ಹಂಗ ಅನ್ಸಿತ್ತ. ಅದಾದ್ಮೇಲೆ ನೆಕ್ಸ್ಟ್ ಅಪ್ಗ್ರೇಡ್ ನಮ್ದು ಇದು
ಬಾಗಲಕೋಟೆ ಅಂದ್ರೆ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ ಮೇಡಮ್ ಅವ್ನು ಬಾಗಲಕೋಟೆಗೆ ಅಂತ ಸಂಪ ಐತೋ ಬಾಗಲಕೋಟೆ ಬಾಗಲಕೋಟೆ ಅಂತ ಸಂಪ ಅದ್ರಂತ ಊರ ಎಲ್ಲಿ ಹೋರ ಅದ್ರಂತ ಬರೀ ಕಂಫರ್ಟ್ ವಿದ್ಯಾರ್ಥಿಗಳು ಎಲ್ಲಿ ನೋಡಿದ್ರು ಬರೀ ವಿದ್ಯಾರ್ಥಿಗಳು. ಏನ್ ಬೇಕಾದ್ರೆ ಅಲ್ಲೇ ಸಂಗಡ ಸಿಗತೈತಿ ಹುಡುಕಾಡೋದಿಲ್ಲ ಏನಿಲ್ಲ. ಫುಡ್ ಅನ್ನು ಪೆಟ್ರೋಲ್ ಅನ್ನು ಹಾಸ್ಪಿಟಲ್ ಹಾಸ್ಪಿಟಲ್ ಅಂತೂ ಫುಡ್ full famous. ಮೆಡಿಕಲ್ ಗಿಡಿಕಲ್ ಎಲ್ಲ ಮಾರ್ಕೆಟ್ ಗಿರ್ಕೆಟ್ ಎಲ್ಲ ಅಲ್ಲೇ. ಎಲ್ಲರೂ ಬರ್ತಾರಲ್ಲ ಹಾಸ್ಪಿಟಲ್. ಅದಾತು ಅದಾದ್ಮೇಲೆ ನಮ್ಗ ಸೀದಾ ಹೋಗಿ ಇಂಟರ್ನ್ಶಿಪ್ ಅಂತ ಧಾರವಾಡಕ್ಕೆ ಹೋಗ್ಬಿಟ್ರು ಹುಬ್ಳಿಗೆ. ಹುಬ್ಳಿ ಹೋಗಿನ ಫಸ್ಟ್ನೇ ದಿನ ರೋಡ್ ಕ್ರಾಸ್ ಮಾಡಕ್ ಬರುವಾಗ ಅಲ್ಲಿ ನೋಡಿ ಬಾಗಲಕೋಟೆ ಟ್ರಾಫಿಕ್ ಅಲ್ಲಿ ಸಿಗ್ನಲ್ಸ್ ಹತ್ರ ಕೇಳಬೇಡ್ಬಿಡ ಟ್ರಾಫಿಕ್ ಕೇಳಿಲ್ಲ ಒಂದೇ ಮಾತು. ಬಾಗಲಕೋಟೆ ಅಲ್ಲಿ ಹೋಗೋನ್ ಸಿಗ್ನಲ್ ಮೇಲೆ ಸಿಗ್ನಲ್ ಒಂದೇ ದಿನ 100 ನಂಬರ್ ಇರ್ತಾವಲ್ಲ ಸಿದ್ದ ಒಂದ್ ಚಿಗ್ರಿ ಮೈಮ್ಯಾಗ ಬಂದ್ಬಿಟ್ನಪ್ಪ. ನಾ ನೋಡಿಲ್ಲ ಒಂದ್ ಚಿಗ್ರಿನ ಇದ ಈ ಚೇಳ ರೆಡ್ ಬೇಕು ಒಂದು ರೆಡ್ ಇರ್ತ ಹಂಗ ದಾಡಿ ಬಿಟ್ಟಿನಿ ಮೈಮ್ಯಾಗ ಅಂತ ಹಾರ್ ಮಾಡ್ಕೊಂಡ್ ಬಂದ ಇದೇ ಇದು ಈಚ ಕಡೆ ಬಂದಿತ್ತು ಬಸ್ ಕರೆ 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 ಸಂಜು ಅಲ್ಲಿ ಆನಂದ ಚಿಗರಿ ಬಸ್ ಅಂತ ಹೆಲ್ಪ್ ಯಾವ್ದು ಅಷ್ಟ ಉಳ್ಕಿದ್ರ ಹೆಂಗ ಇಟ್ಟಾಕ್ಸ್ಬಿಟ್ಟು ಹೊಡಿತಾರ ಚಿಗರಿ ಅಂತಾರ. ಆ ಚಿಗರಿ ಒಂದಿರ್ಲಿಕ್ಕಂತಿಕೋ ಹುಬ್ಳಿಗೆ ಧಾರವಾಡಕ್ಕೆ ಅಡ್ಡಾಡೋ ಶಟದ ಕರೆನ ಶಟದ ಹೋಗು ಸಂಜು ಅಪ್ಪ ದೇವ್ರ. ಅಲ್ಲೇ ಎಷ್ಟೈತಿ ಹೇಳ ಹುಬ್ಳಿಗೆ ಧಾರವಾಡ ಕರೆಕ್ಟ್ 28-30 ಕಿಲೋಮೀಟರ್ ಐತಿ. ಇಲ್ಲಿ ಈ ಬಸ್ ಸ್ಟ್ಯಾಂಡ್ ಇದ್ರ ಆ ಬಸ್ ಸ್ಟ್ಯಾಂಡ್ ಹೋಗ್ತಾ 28 ಕಿಲೋಮೀಟರ್. 28 ಕಿಲೋಮೀಟರ್ಗೆ 45 ರೂಪಾಯಿ. ಕರೆಕ್ಟ್ ನೀವು 100 ಹತ್ತಿನ ಕರೆಕ್ಟ್ ನಿಮಿಷಕ್ಕೆ 1 ಕಿಲೋಮೀಟರ್ ಹೊಡ್ಯಾತಾನ ಅವನು. 28 ನಿಮಿಷ ಒಳಗ ಬರ್ತಾನ 100 ಹತ್ಬೇಕು ಕರೆಕ್ಟ್. ಭಾರಿ ಸ್ಪೀಡ್ ಅವನ ಚಿಗರಿ ಎರಡನೇ ದಿನ ಅದ. ನಾ ಹುಬ್ಳಿಗೆ ಹೋಗಿ 2ನೇ ದಿನಕ್ಕೆ ಹೊಳ ಹುಬ್ಳಿಗೆ ಹೊಂಟಿನಿ ಧಾರವಾಡಿಂದ. ಚಿಗರಿ ಬಸ್ ಹತ್ತೀನಿ ಎಲ್ಲಿ ಜೂಬ್ಲಿ ಸರ್ಕಲ್ಗೆ 100 ನಂಬರ್ ಚಿಗರಿ ಬಸ್ ಹತ್ತೀನಿ. ಇನ್ನೊಬ್ಬ ನೆಕ್ಸ್ಟ್ ಸ್ಟಾಪಿಗೆ ಅಂದ್ರೆ ಕೋಡ್ ಸರ್ಕಲ್ಗೆ ಒಬ್ಬ ಹತ್ಯಾನ. ಅವ್ರ ಅವ್ವನ್ ಕರ್ಕೊಂಡ್ ಹತ್ಯಾನ. ಅವ್ರ ಅವ್ವ ಒಂದ್ ಲೆಕ್ಕಕ್ಕೆ 70 ಏಜ್ದಾಕಿ ಇವ 30 ಏಜ್ದಾವ್ ಕರ್ಕೊಂಡ್ ಹತ್ತ. ಮತ್ 100 ಮೊದ್ಲ ಸ್ಪೀಡ್ ಅವ ಬಾಗಲ ತೆಗಿದ ಯಾವಾಗ ತೆಗಿತಾನ ಗೊತ್ತಿಲ್ಲ ಹಾಕೋದ್ ಯಾವಾಗ ಆಗ್ತಾನ ಗೊತ್ತಿಲ್ಲ. ಇಮಿಡಿಯೇಟ್ ಹತ್ತಬೇಕು ಅವ್ನಿ ಲೇಟ್ ಮಾಡಿದ ಹೊಡ್ಕೊಂಡ್ ಹೋಗ್ಬಿಡ್ತಾನ. ಫುಲ್ ಸ್ಪೀಡ್ ಅವನು ಬಾಗಲ್ದಾಗ ಕೈ ಇಟ್ರಂತ್ರು ನಿಕಾಲ್ ನೋಡ ಉಳಿಯಂಗೆ ಇಲ್ಲ ಆ ಲೆವೆಲ್ಗೆ ತೆಗದ್ ಹತ್ತರ್ಸ್ಕೊಂಡಾನ. ಇಮಿಡಿಯೇಟ್ ಸ್ಪೀಡ್ ಬಿಟ್ಟಾನ. ಮತ್ತೆ ಹೆಂಗ್ ಕ್ಯಾಶುವಲ್ ಹೆಂಗ್ ಬಿಡ್ತಾನ ಬಿಟ್ಟಾನ. ಅಕ್ಕಿಗ್ ಜೋಲ್ಸಿ ಆಗಿತ್ತಿಲ್ಲ ಅವ್ರ ಹೋಗ ಅಕ್ಕಿ ಹಿಡ್ಲಾರ್ಕ ಇವ ಏನಂದಾನ ಬೇಗ ಬಿಟ್ಟಾನ ಡ್ರೈವರ್. ಈ ಹೆಂಗ್ ಬಿಡ್ತೀನಿ ನೀನು ಆ ಕಡೆ ಭಾಷೆ ಅವಂದ ಹೆಂಗ್ ಬಿಡ್ತೀನಿ ನೀನು ನಮ್ಮಮ್ಮ ಬಿದ್ದಿದ್ರೆ ಇತ್ತು ನಿಂದು ಹಂಗ ಹಿಂಗ ಅಂತಂದ. ಅಟ್ಟಕ್ಕೆ ಸುಮ್ಮಿರ್ಲಿಲ್ಲ ಬೇದ ನಿನ್ ನಮ್ಮನ್ ಅಂತೇನ ಅಂದ್ಬಿಟ್ಟ ಅವಂಗ ಡ್ರೈವರ್. ಅವ್ನು ಇನ್ನ ಅದು ಮುಂದಿನ ಸ್ಟಾಪಿಗೆ ಹೋಗಿಲ್ಲ. ನೆಕ್ಸ್ಟ್ ಸ್ಟಾಪ್ ಇದು NTTF ಗೆ ಹೋಗಿಲ್ಲ ಇನ್ನ. ಆ ಕರ್ವಿಗೆ ದಡಗನ 100 ಜಗ್ ಸೀದಾ ಬಂದ ಬಿಟ್ಟ ಮೈಮ್ಯಾಗ. ಏನೋ ನೀನ್ ನಾವ್ ನಮ್ಮ ಹೋಗ್ಬೇತಿಲ್ಲ ಅಂತಂದು ಎಷ್ಟು ಬರ್ಸಿರ್ತಾರ. KSRTC ಇನ್ನ ಪಾಡ್ ಒಂದ್ ಹೊತ್ತಿಗೆ ಅವ್ರು ನೋಡ್ರಿ ಅಯ್ಯಪ್ಪ. ನಾನು ಒಮ್ಮೆ ಧಾರವಾಡಕ್ಕ ಹೋದಾಗ ಈ ಸಿರ್ಸನ್ ಬೆಟ್ಟ ಹೋಗಿದ್ನಿಪ್ಪ. ಹೋದಾಗ ಏನ್ ನೋಡ ಅವು ಬಟನ್ ಪಿಂಕ್ ಪಿಂಕ್ ಅಂತ ಮರ ಅದು ಹಿಂಗತೆ ಇರ್ತದಲ್ಲ ಸಪೋರ್ಟ್ ಅದು ಕಂಬ ಅದು ಬ್ರೇಕ್ ಮುರಿದ್ ಬಿಟ್ಟ ಸ್ವಲ್ಪ ಅದ ಎಲ್ಲಿಗೆ ಅದು ಬಟನ್ ಪಿಂಗ್ ಅನ್ನೋದು ಅದಕ್ಕ ಮುರಿದ್ ಬಿಟ್ಟೈತಿ. ಅದ ನಾನು ಬರೀ ಸ್ವಲ್ಪ ಟಚ್ ಮಾಡಿದ್ರಿ ಪಿಂಗ್ ಅಂತಿತ್ತು. ಸುಮಾದ ನಾವು ಡ್ರೈವರ್ ತಲೆ ಹಾಪಾಗೈತ ಅವ್ನು ರನ್ನಿಂಗ್ ನಾಗ ಪಿಂಗ್ ಅನ್ಬಿಡೋದು ಬಟನ್ ಆನ್ ಆಗ್ಬಿಡೋದು. ಅದು ಇಷ್ಟ ಮುಟ್ಟೆ ಪಿಂಗ್ ಅನ್ನೋದು ಮತ್ತ ಇಷ್ಟ ಮುಟ್ಟೆ ಪಿಂಗ್ ಅನ್ನೋದು. ನಾವ ಹಿಂಗ್ ಹಿಂಗ್ ನೋಡೇ ಡ್ರೈವರ್ ನೋಡಿ ಆಮೇಲೆ ಏನ್ ಮಾಡ್ಬಿಟ್ರಿ ಹಿಂಗ್ ನಿಂತ್ ಬಿಡೇನಪ್ಪ ಹತ್ಕೊಂಡ್ ಅನ್ಕೊಂಡ್ ನಿಂತ್ ಬಿಡ್ತಪ್ಪ. ಅದ್ದಶ್ರೀ ಚಿಗರಿ ಬಸ್ ನನ್ನ ಜೀವನದಾಗ ರನ್ನಿಂಗ್ ಬಸ್ ಎಂದೂ ನೆನ್ಸಿದ್ದಿಲ್ಲ. ನಾನ್ ನೋಡಿದ ಪ್ರಕಾರ ಅದ್ದಶ್ರೀ ನಡುದಾರ ನಿಲ್ಲಿಸ್ಬಿಟ್ಟಪ್ಪ. ಗೊತ್ತಾಗತ್ತಿಲ್ಲ ನಿಮ್ಗ ಯಾಲಿ ಮನುಷ್ಯರ ಹೋದಲ್ ನೀನ್ ಇವನ ಹಾರನ ಹಂಗ ಹೊಡಿತಿರ ಎಲ್ಲಿ ಅಂತ ನಿಂದ್ರಿಸ್ಲಿ ನಾನು ಹಿರಿಯ ಮಕ್ಕಳು ಅಂತ ನಿಲ್ಲಿಸ್ಬಿಟ್ಟಪ್ಪ. ಆಮೇಲೆ ನಾವು ಹಿಂಗ ತಗದ್ ನೋಡ್ತೀವಿ ಮುರ್ದಪ್ಪ ಅದು. ಇಲ್ರಿ ಅದು ಮುರತ್ರಿ ಹಂಗ ಹಿಂಗ ಅಂತಂದು ಮ್ಯಾನೇಜ್ ಮಾಡಿ ಹೊಡೆದ ಬಿಡ್ತಿದ್ದವ ಹಂಗೈತೆ ಆಗಿತ್ತು ನೋಡು. ಭಾರಿ ಬರ್ಸ ಗಾಡಿ ನೋಡಿ ಬಿರ್ಸಪ್ಪ ನಾವು ಹೊಡದ್ ತಗಾರ 60-70 ಕಟ್ಟದಾಗ ಹಾಕೋ ಇದದ ಆಟೋ ಅದ ಯುಡಿ ಅಂತಾನ ಯುಡಿ ಅಂತ ಕಂಪ್ನಿ ಅದನ್ನ ಅದ್ ರಿವ್ಯೂ ಮಾಡೋಕಂತ ನೋಡಿದ್ದಾನ ಅಲ್ಲಿದ್ದಾಗ ಆಗಿರ್ತಿತ್ತ. ಯುಡಿ ಕಂಪ್ನಿ ಔಟ್ ಆಫ್ ಕಂಟ್ರಿದಾಗ ಎಷ್ಟು ಯೂಸ್ ಮಾಡ್ತಾರ ಸಿಟಿ ಬಸ್ ಅತಿ ಕಮ್ಮಿ ಯೂಸ್ ಮಾಡ್ತಾರ. ಅವ್ರ ಇಂಪೋರ್ಟ್ ಮಾಡ್ಕೊಂಡ ಇವ್ರಿಗೆ ಬೇಕಂತ ಕಸ್ಟಮೈಸ್ ಡೆಲಿವರ್ ಮಾಡ್ಕೊಂಡ ಅದಕ್ಕೆ ಅದ್ರಾಗ ಇಂಜನ್ ಇಂದ ಗಾಲಿನ ಹಿಂದ ಅದಕ್ಕೆ ಡೈರೆಕ್ಟ್ ಕನೆಕ್ಷನ್ ಅದಕ್ಕ ಅನ್ವಣಿಸ್ಬಿಡವ್ ನಾವು. ಮುಂದ್ ಇಂಜಿನ್ ಇಲ್ಲ ಹಿಂದ ಇಂಜಿನ್ ಪಟ್ಟಿ ಮ್ಯಾಗ ಹೊಡಿತಾವ ಈ BMW ಎಲ್ಲ ಇರ್ತಾವಲ್ಲ ಆತರ ಅದಕ್ಕೆ ಅನ್ವಣಿಸ್ಬಿಡ್ತೀವಿ. ನಾಯಿ ಬಗ್ಗೆ ಒಂದ್ ಹೇಳ್ರಪ್ಪ. ಅಯ್ಯಪ್ಪ ನಾಯ
ಇದೇನು ಏನ ಮೂರನೇ ಸೋಲ್ನು ಅವ್ರವ್ ಇದನ್ನ ಹುಟ್ಟಸತಿ ಹಾ ಇದರದ ತಾಯಿ ಏನಾಗಿತ್ತ ಇದನ್ನ ಹಡದ ಸತ್ ಹೋಗ್ಬಿಟ್ಟತಿ. ಇದರ ತಾಯಿ ಏನಾಗೈತಿ ಇವ್ಕರ್ನ ಒಂದ್ 2-3 ಹಡದ ಅದು ಸತ್ ಹೋಗಿತ್ತು. ಇದು ಸ್ವಲ್ಪ ಚಲ್ತ ಬೆಳದ ಇದೊಂದ್ 2-3 ಹಡಿಲ್ಪ ಫಸ್ಟ್ನೇದ್ ಇದು ಡಾಬರ್ನ ಕೆಂದಿರ್ತಾ ಇಲ್ಲ ನಾಯಿ ಲೈಫ್ ಚಂದ ಮಲ್ಲಯ್ಯ ದೇವ್ರಕ್ಕನ ನಿಜವಾಗ್ಲೂ ದೇವ್ರ ನಾಯಿ ಅಂತ. ಬೆಳಿಗ್ಗೆ ಅಮ್ಮಾರ ಅಂದ್ರಲ್ಲ ಊರಿಗೊಂದ್ ನಾಯಿ ಇರ್ಬೇಕಂತ ಆ ಡಾಬರ್ ಮನುಷ್ಯ ದೇವ್ರ ಹೋಗಲ್ಲ, ಪ್ರಾಣಿಗಳು ದೇವ್ರ ಹೋಗ್ತಾವ. ಹಂಗ ಪ್ರಾಣಿಗಳು ನಾಯಿ ಒಳಗ ಪ್ರಾಣಿ ಒಳಗ ಒಂದ್ ಸ್ವಲ್ಪ ಅಲ್ಟಿಮೇಟ್ ಸ್ಥಾನಮಾನ ಅವಕ್ಕ ನಾಯಿಗಳು ಹುಚ್ಚಿಡಿದ್ರು ಮನುಷ್ಯ ಮಾಲಕ ಕಡಿಯಂಗ್ಲತ್ತವ. ಹೌದ ನಾಯಿ ಊರ್ ಮಂದಿಗೆಲ್ಲ ಕರೆದ್ರು ಮಾಲಕ ಮೆಮೊರಿ ಅವಕ್ಕ ನಂಬಿಕೆ ಅಷ್ಟ. ನೀನಡ್ಡೆ ದುಡಿಕೆನ ಏನು ಮನುಷ್ಯನ ದುಡುಕಿ ಕುಂತಿರಿ ತಿಂತಿರಿ ಎಲ್ಲಾ ಮಾಡ್ತೀರಿ. ಅಲ್ಲ ಬರೋಬ್ಬರ್ ಲೆಕ್ಕ ಹಿಡ್ದ ಇವತ್ತು 3 ಪೊಡ್ಕಾಸ್ಟ್ ಅದು ನಮ್ಮ ಇದು ಮೂರನೇದ್ ಇದು 5 ಒಂದ 11 ಒಂದ ಇದು 3ನೇದ್ ನಮ್ಮ ಪೊಡ್ಕಾಸ್ಟ್ ಎಲ್ಲಾರು ಮಾಡಿರ್ತಾನ ಏನ್ ಮನುಷ್ಯ ನನ್ನ ಮುಂದೆ ನಿಂದ್ರಸ್ತಾನ. ಏನು ಮಸ್ತ್ ಹೋಗುದು ಅಮ್ಮಗ ಮನಿ ಚಿಂತಾರ ಮೊಮ್ಮಗಳ ಮಿಂಡ್ಗಾರ ಯಾರು ಹೇಳ್ತಾರ ಏನದು ಬೇರೆ ತಡಿ ಹೋಗ್ರಿ ಯಾವ್ದ್ರ ದೇವಡಿ ಫೋಕಸ್ ಮಾಡಿದ್ರು ಸಲ ಎಲ್ಲ ಆಗ್ಲಿ. ಆದ್ರೂ ಆ 3 ಪೊಡ್ಕಾಸ್ಟ್ ಟೈಮ್ದಾಗು 3-4 ಮಂದಿ ಇದಾರ. ಅದು ಖುಷಿ ಪ್ರತಿಯೊಂದ್ರಾಗು ಲೈಟಿಂಗ್ ಮುಂಜಾನೆ ಲೈಟಿಂಗ್ ಸ್ವಲ್ಪ ಗುದ್ದಾಡಿ ಯಾಕ ಹಂಗ್ಯಾಕ ಏನೇನೋ ಅದ್ ಹೆಂಗೈತಿ ಈಗ ಒಂದು ನಾವು ಶನಿವಾರಿಗೆ ಹೊರಗ ಮಾಡ್ಬೋದಾಗಿತ್ತ ಅನ್ನಾರಂದ್ರಲ್ಲಾನ ಹಂಗ ಹೊರಗ ಕುಂಡಿರ್ತಿದ್ವಿ. ಖರೆ ಮಂದಿ ಡಿಸ್ಟರ್ಬೆನ್ಸ್ ಇರ್ತಲ್ಲ ಆ ಕಡೆ ಹಾಕಿತ್ ಬರೇ ಅದು ಇದು ಬರ್ತಿದ್ದಲ್ಲಿ ಈ ಕಡೆ ನಮ್ ಮನೆ ಪೊಡ್ಕಾಸ್ಟ್ ಹಂಗಾಗ್ಬಿಟ್ಟಿತ್ತು. ಅದು ಒಳಗೆಲ್ಲ ಬಾರಿ ಆತ ಲೈಟ್ ಮ್ಯಾಗಡೆ ಹೋಗೈತಿ ಮ್ಯಾಗಡೆ ಹೋಗೈತಿ ಮಸ್ತ್ ಬರ್ತಿತ್ತು. ಅಜ್ಜಿಯವ್ರು ಬಂದ್ರ ಚೇರ್ ಗೀರ್ ಹೆಂಗಿದ್ದು ಮಸ್ತ್ ಚೇರ್ ಮಸ್ತ್ ಚೇರ್ ಚಂದಿದ್ದು ಕುಂತಿದ್ದು ಚಂದ. ಖರೆ ಲೈಟ್ ಚಲೋ ಇರ್ಲಿಲ್ಲ. ಸ್ವಲ್ಪ ಕ್ಯಾಮ್ರಾ ಆಂಗಲ್ ಶಾಡೋ ಒಂದ್ ಮೈನಸ್ ಆಗ್ಬೇಕು. ಶಾಡೋ ಇದು ಕರೆಕ್ಟ್ ಆಗೈತಿ ನಾ ತಂದಿಲ್ಲ ಲೈಟ್. ಯಾರ ತಂದಾರ ಇದನ್ನ ಶ್ರೀಕಾಂತ್ ತಂದ ನಿನ್ನ ಪಾಪ. ಅದು ಬಂದಿದ್ದ ಪ್ರಮೋಷನ್ ರೊಕ್ಕ ನಿಮ್ ಮಾತ್ ಕೇಳಿ ನಾಯಿ ಮುಕ್ಕು ಕಡ್ಯಾಕತ್ತಂದಿದ್ದಿ ಪಾಪ. ಎಬ್ಬಸ್ತನಗಪ್ಪ ಅವನು ಸಡನ್ ನನ್ ಮಗ ಅಂತದ್ದ ನಾನೇ ಕಣಪ್ಪ. ಜೈ ಮಂಗಳ ಜೈ ಮಹಾಪಾರ್ವತಿ ಶಿವ ಹರ ಹರ ಮಹಾದೇವ ನೋಡ್ರನಪ್ಪ ನೋಡೋಣ ಅಣ್ಣ ಬಾಯಿ ನಿಂತಿ ಬರಾಕತ್ತು ನಮಗ ಅದ್ ನೋಡೋಣ ಒಂದು ಮಾತು ಅದ್ ನೋಡೋಣ ಅದ್ ನೋಡೋಣ ಇನ್ನೊಂದ್ 10 ನಿಮಿಷ ನಾವು ಕೋಮಕ್ ಹೋಗ್ತೀವಿ ಸಣ್ಣ ನಾಚ್ಬೇಕಾಗತ್ತೆ ಇಲ್ಲ ಹಂಗ ಒಳ್ಳೆ ಬೇಡ ಆತ್ ಎಂಡ್ ಮಾಡಿ ನಾಸ್ಕರ ಜ್ಯೂಸ್ ಕುಡಿದ್ರ ಸೊ ಟೈಮ್ ಹತ್ರ ಆದ್ರೆ 12 ಮ್ಯಾಗ ಆತ. ಬೇಸಿಕಲಿ ಇದೊಂದ್ ತಾಸ ಬಂತನ. ನಿಮಗೇನ್ರ ಇದ್ರ ಪಾರ್ಟ್ ಬೇಕಾರ ಹೇಳ್ಬೇಕಾರ ಈಗಂದ್ರ ಇಟ್ ಮಾತಾಡಾರ ಇದಕ್ಕೆ ಹೆಚ್ಚಬೇಕಾರ ಹೇಳಿ ಎದ್ದೆ ಬಿಡು ಈಗ ಹೇಳಿದ್ನ ಇಲ್ಲ ಹಂಗೇನ್ರ ನಾಳೆ ವಿಡಿಯೋ ಮಾಡಿದಂತಪ್ಪ ಒಂದ್ 10 ಮಂದಿ ಕಡೆ ನೆಕ್ಸ್ಟ್ ವಿಡಿಯೋ ಹಾಕೋದು ಎಲ್ಲಾರು ಮಾಡೋಂಗ್ ಮಾಡ್ಬಿಡ್ ನಾವ್. ಈಗೇನ್ ಬೇಡ ಬಿತ್ತರ್ಸು ನೋಡೋಣಪ್ಪ. ಇದ್ ಮ್ಯಾಗಿನ ಪಾರ್ಟ್ ಬೇಕಾರೆ ನೆಕ್ಸ್ಟ್ ನೋಡೋಣ. ನಮ್ದ್ ಲೆಕ್ಕಕ್ಕೆ ಇದ ಪಾರ್ಟ್ ನಮ್ದ ನಮ್ 3 ಮಂದಿ ಆ ಪಾರ್ಟದಾಗ ನೀ ಅಂತೂ ವಾಯ್ಸ್ ಕಟ್ ಮಾಡಿ ಹೋಗಿದಿ ನಮ್ ವಿಡಿಯೋನು ಕಟ್ ಮಾಡಿ ಹೋಗಿದಿ ಎಲ್ಲ ಬಾರಿಸ್ಬಿಟ್ಟು ನಮ್ನ. ಈ ಸಲ ಕರೆಕ್ಟ್ ಬಂದ್ರ ಸೆಕೆಂಡ್ಸ್ ನಂದೆ ಟ್ರೈ ಮಾಡ ಅಂತ ನಾನ್ ಕಾನ್ಸೆಪ್ಟ್ ಎಲ್ಲ ಕರೆಕ್ಟ್ ಬಂದಿರ್ತಾವ. ನಿನ್ ಕೈಯಾಗ ಕೊಟ್ಟ ಹಾಳಾದ್ನೆ ಏನ್ ಕೈಯಾಗ ಏನು ಕೊಡ್ಬೇಡ. ಹಸನಿಲ್ಲ ಅಂದ ನಾ ಟೈಟಲ್ ಇದನ್ನ ಹಾಕ್ಬೇಕಿನ್ನ ಕೈಯಾಗ ಹಸನಿಲ್ಲ ಅಂತಂದ್ ಕೈ ಬಾಯಸನ ಬಾಳ ಹಸನ ಬೇಕು.
ಮಾತು ಅಂದ್ರೆ ಮಾಣಿಕ್ಯದಂತಿರಬೇಕು. ಮಾತು ಏನ್ ಮಾಡ್ತಂದ್ರ 4 ಇಂಚ್ ಇರುತ್ತಂದ್ರ 6 ಅಡಿ ದೇಹದ ಘನತೆ ನಡೀತೈತಿ. ಮಾತಾಡ್ತೀನಿ ಹೆಂಗಾರ ಮಾತಾಡಿದ್ರ ಸಂಜು ಬಾಳ ತೇಕಾಕತ್ತಿ ನಿದ್ದನು ಬಾಳ ಜೋರ್ ಬರಕತ್ತಿ. ಈ ಸೆಟಪ್ ಅದ ಏನ್ ಮಾಡ್ಲ ಈ ಸೆಟಪ್ ಈಗ ತೆಗಿದ ಮುಂಜಾನೆ ತೆಗಿದ ಅದೇನ ನೋ ಮಾರ ಈಗ ಎಲ್ಲಿ ಹೋಗ್ತಿ ಮಳೆ ಅಂತ ಇಲ್ಲೇನ ಮತ್ತ ಇಲ್ಲೇ ಚಾರ್ಜ್ ಫೋನ್ ಹೇಳಿ ಕುರುಗಡೆ ಹೋಗ್ಬೇಕು ಹೋಗ್ಲಿ ಕುರುಗಡೆ ಹೋಗಿ ಬೀಳತ್ನ ಹಚ್ಬರ್ರಿ ಇವನ ಇಷ್ಟ ಇರ್ಲಿ 1-2 ಫೋಟೋ ಹೊಡ್ರಿ. ಫೋಟೋ ಬೇಕಾ ಈಗ ನಾವ್ ಒಂದ್ ತಮ್ಲೇನ್ ಫೋಟೋ ಸರ್ दोनों सेंटर दोनों बीच में हिंदी आता है क्या नहीं आती है क्या बोला था ದುನಿಯಾ ಭಾಷೆ ಬರ್ತಾವ ಹಂಗಲ್ಲ. ಮರ ಹಂಗ ಬಂದ್ರ ವಾಜ್ಯತ್ತಾಳ ಮುಕ್ಕು ಭಾಷೆ ಏನ್ರ ಚೆಪ್ತಾನಾವ್ ಕುಕ್ಕ ಚಲ್ಕೊಂಡ್ ಕಲ್ತಾ ನೋಡಪ್ಪ ಪ್ರಭಾಸ್ ಪಿಕ್ಚರ್ ನೋಡ್ ಅದಿ ಜೋಡಿ ನೋಡ್ತಾನ ಮಾರ ನೋಡ ಅದ್ರ ಬಗ್ಗೆ ಏನ್ ಹೇಳ್ತಾನ ನಿಂಗು ನೋಡೋದಿಲ್ಲ ಬಾಳ ಅಭಿಮಾನಿ ನೀನು ಮರ್ತ ಹೋಗಿ ನೀನ ಮರ್ಬಿಟ್ಟಿತಿ ನಿನ್ ಜೀವನ ಹೋಗ್ಕೊಂತ ಹೋಗ್ತಾರ. ಅಯ್ಯೋ ನೋಡ್ತಿದ್ದಲ್ಲ ಬಂದ್ ಮಾಡ ಬಡವಡ ಧ್ವಜ ಹಾರಿಸ್ರಿ ಕಂಪನಿದ ಧ್ವಜ ಹಾರ್ಸನ ಸಾಪ ಏನಪ್ಪ ಒಂದ್ ನೇರವಾಗಿ ನೀವು ಒಂದೊಂದ್ ತೊಗೊಂಬ ನಾನೊಂದ್ ತಗೋಯಿ ಇಲ್ಲೊಂದ್ ಇದನ್ನ ತಮ್ಮನೆ ಫೋಟೋ ತಕೊಂಡ್ ಏನ್ ತಗೋಲಿಪ್ಪ ಏನ ಏನ್ ಮಾತಾಡ್ಲಿ ಈಗ ಬಂದಿದ್ರಿ ಆರಾಮ್ ಸಿರಿ ತನ್ನಂಗ ಆಗ್ಬಿಟ್ಟಿತ್ತು. ಏ ಹುಲಿ ಬಂದ್ ಮಾಡ್ತೀನಿ ನನ್ನ ಬಂದ್ ಮಾಡ ಮುಸು ಬಂದ್ ಮಾಡದ್ ನಂದು ಚಲೋ ಹೊಡಪ್ಪ ಬಂದ್ ಮಾಡು 1-2 ಫೋಟೋ ಹೊಡಿವಪ್ಪ ನಮ್ಮ ನಮ್ಮ ಒಟ್ಟಾರ ಹೊಡಿಪ ನಾ ಒಂದು ಪೋಸ್ಟ್ ಹಾಕೋಣ ಯಾಕೆ ಒಂದು ಪೋಸ್ಟ್ ಇಲ್ಲ ಹಂಗೆ ಶಾಂತ ಚಂದನ ಮಾರಂತ್ರು ಇಲ್ಲ